ಬೆಳಕು ಮೂಡುವ ಮುನ್ನವೇ ಮಲೆನಾಡಿನ ಮಡಿಕೇರಿಯ ಆ ಹೆಮ್ಮೆಯ ಮನೆಯಲ್ಲಿ ಮದುವೆಯ ಸಡಗರ ತುಂಬಿ ತುಳುಕುತ್ತಿತ್ತು. ಹಚ್ಚ ಹಸುರಿನ ಗಿಡಮರಗಳ ನಡುವೆ ನಿಂತಿದ್ದ ಆ ದೊಡ್ಡ ಮನೆಯ ಮೂಲೆ ಮೂಲೆಯಿಂದಲೂ ಶುದ್ಧ ಅರಿಶಿನ, ತಾಜಾ ಗೋರಂಟಿ ಮತ್ತು ಮಲ್ಲಿಗೆಯ ಪರಿಮಳದ ಜೊತೆ ಏಲಕ್ಕಿ ಕಾಯಿಯ ಮಿಶ್ರ ಪರಿಮಳ ಗಾಳಿಯಲ್ಲಿ ತೇಲಿ ಬರುತ್ತಿತ್ತು. ಅಂಗಳದಲ್ಲಿ ತೆರೆದ ಆಕಾಶದ ಕೆಳಗೆ ನೆರೆದಿದ್ದ ಹಿರಿಯ ಕಿರಿಯ ಹೆಂಗಸರೆಲ್ಲ ಒಕ್ಕೊರಲಿನಿಂದ ಮಂಗಳಗೀತೆಗಳನ್ನು ಹಾಡುತ್ತಾ ಇದ್ದರು. ಅಲ್ಲಿ ಮದುಮಗ ಕಾರ್ತಿಕ್ನ ತಾಯಿ ಅಜ್ಜಿ ಯಶೋದೆ ತಮ್ಮ ನೆಚ್ಚಿನ ಪಾರಂಪರಿಕ ಕೆಂಪು ಇಳಕಲ್ ಸೀರೆಗೆ ಸೆರಗು ಭದ್ರಪಡಿಸಿಕೊಂಡು ಲಯಬದ್ಧವಾಗಿ ಡೋಲಾಕ್ ಬಾರಿಸುತ್ತಿದ್ದರು. ಈ ಉತ್ಸವವನ್ನು ಕಂಡು ಕಾರ್ತಿಕ್ನ ಅತ್ತಿಗೆ ರಮ್ಯಾ ತಟ್ಟನೆ ಎದ್ದು ನಿಂತು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅಹಂಕಾರದಿಂದ ಜೊತೆಗೆ ಪ್ರೀತಿಯ ನಗೆ ಬೀರುತ್ತಾ ಹೇಳಿದರು, ಹೇ ಹೆಂಗಸರೇ, ಸುಮ್ಮನೆ ಮಾತನಾಡೋದನ್ನ ಬಿಟ್ಟು ಇನ್ನು ಜೋರಾಗಿ ರನಿಯೆತ್ತಿ ಇಡೀ ಶಿವಮೊಗ್ಗದ ಊರಿನವರಿಗೆ ಕೇಳಿಸಬೇಕು, ನಮ್ಮ ಮನೆ ಮಗನ ಮದುವೆ ಅಂತ. ಎಲ್ಲರ ಕಣ್ಣು ಕುಕ್ಕೋ ಥರ ಹುಡುಗ ನಮ್ಮ ಮೈದುನ, ನಿಜಕ್ಕೂ ಲಕ್ಷಕ್ಕೊಬ್ಬ. ಈ ಮಾತುಗಳನ್ನು ಕೇಳಿ ಅತ್ತಿಗೆಯನ್ನು ಎಲ್ಲರೂ ಅಣಕಿಸುತ್ತಿದ್ದರು, ನಕ್ಕರು. ಇನ್ನೊಂದೆಡೆ ಕಾರ್ತಿಕ್ನ ಅಣ್ಣ ಸಂಜಯ್ ಇಡೀ ಮನೆಯ ಸುತ್ತ ಆ ಕಡೆಯಿಂದ ಈ ಕಡೆ ಓಡಾಡುತ್ತಾ ಒಂದು ಕಡೆ ತುರ್ತಾಗಿ ಧಾರವಾಡ ಸ್ಪೆಷಲ್ ಪೇಡಾವನ್ನು ಆರ್ಡರ್ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಪುರೋಹಿತರನ್ನು ಶಾಸ್ತ್ರ ಸಂಪ್ರದಾಯಗಳ ನಡುವೆ ಸಮಯದ ಬಗ್ಗೆ ಮಾತನಾಡುತ್ತಾ ಇದ್ದ. ಸೀರೆ ಉಡಿಸೋ ಶಾಸ್ತ್ರಕ್ಕೆ, ಮಂಗಳಸೂತ್ರ ಹಾಕೋಕೆ ಸಮಯ ಕೇಳುತ್ತಿದ್ದ. ಹಳದಿ ಶಾಸ್ತ್ರದಿಂದ ಹಿಡಿದು ಮಾಂಗಲ್ಯ ಧಾರಣದವರೆಗೂ ಎಲ್ಲವೂ ಬಹಳ ವೈಭವದಿಂದ ನಮ್ಮ ಸಂಪ್ರದಾಯದ ಪ್ರಕಾರ ನಡೆದಿತ್ತು. ಹೊಸ ಮದುಮಗಳು ಅನುಶ್ರೀ ಮನೆಯೊಳಗೆ ಕಾಲಿಟ್ಟಳು. ಮುಂದಿನ ದಿನ ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಮನೆಯ ಜಾಗೃತಿ ಆಗಿತ್ತು. ಆದರೆ ಕೋಣೆಯ ಒಳಗೆ ಹೊಸ ಮದುಮಗಳು ಅನುಶ್ರೀ ಚಂದಾರು ಹೊದ್ದು ಇನ್ನೂ ಮಲಗಿದ್ದಳು. ಅನುಶ್ರೀ ಎದ್ದೇಳು, ಬೆಳಗ್ಗೆ 6 ಆಯಿತು. ಹೊರಗೆ ಅತ್ತಿಗೆ, ಚಿಕ್ಕಮ್ಮ ಎಲ್ಲರೂ ನಿನಗಾಗಿ ಕಾಯುತ್ತಾ ಇರಬಹುದು ಅಂತ ಕಾರ್ತಿಕ್ ಮೆಲ್ಲಗೆ ಅಂದ. ಯಾವುದೇ ಉತ್ತರ ಬರಲಿಲ್ಲ. ಅರೆ ಅನುಶ್ರೀ, ಕೇಳಿಸ್ತಾ ಇದೆಯಾ? ಅಮ್ಮ ಹೇಳ್ತಿದ್ರು ಇವತ್ತು ಸಾಕಷ್ಟು ಪೂಜೆ ಪುನಸ್ಕಾರಗಳು ಇದೆ ಅಂತ ಕಾರ್ತಿಕ್ ಹೇಳ್ತಾ ಇದ್ದ. ಅವಳ ಭುಜ ಮೆಲ್ಲಗೆ ಅಲ್ಲಾಡಿಸಿದ. ಅನುಶ್ರೀ ನಿದ್ದೆ ಮಂಪರಿನಲ್ಲಿ ಕಣ್ಣು ಅರ್ಧ ತೆರೆದು, ಏನು ಕಾರ್ತಿಕ್, ನನಗೆ ಮಲಗೋಕೆ ಬಿಡು, ರಾತ್ರಿ ಇಡೀ ಸುಸ್ತಾಗಿದ್ದೀನಿ ಅಂತ ಬಡಬಡಿಸಿದಳು. ಕಾರ್ತಿಕ್ ಒಂದು ದೊಡ್ಡ ಉಸಿರು ಬಿಟ್ಟು ಹಗುರವಾಗಿ ನಕ್ಕು ತನ್ನ ಕೆಲಸ ಮುಗಿಸಿ ತಯಾರಾಗೋಕೆ ಹೋದ. ಸ್ವಲ್ಪ ಸಮಯದ ನಂತರ ಅವನು ಹೊರಗೆ ಬಂದಾಗ ಅತ್ತಿಗೆ ರಮ್ಯಾ ನಗುತ್ತಾ ಹೇಳಿದರು, ನಮ್ಮ ಹೊಸ ಮದುಮಗಳು ಎದ್ದಿದ್ದಾಳೋ ಇಲ್ಲವೋ, ಇವತ್ತು ಮನೆಯಲ್ಲಿ ಮೈಸೂರು ಪಾಕ್ ಮಾಡುವ ಶಾಸ್ತ್ರ ಇದೆ. ಕಾರ್ತಿಕ್ ನಗುಮೊಗದಿಂದಲೇ ಉತ್ತರಿಸಿದ. ರಮ್ಯಾ ಅತ್ತಿಗೆ, ಬಹುಶಃ ಅವಳಿಗೆ ತುಂಬ ಸುಸ್ತಾಗಿದೆ, ಇನ್ನೂ ಎದ್ದಿಲ್ಲ. ಮನೆಯ ಹೊರಗೆ ನೆಂಟರು ಇಷ್ಟರು ಕಾಫಿ ತಿಂಡಿ ಉಪಚಾರ ಮಾಡ್ತಾ ಇದ್ರು. ಅವರೆಲ್ಲ ಹೊಸ ಸೊಸೆ ಬರೋದನ್ನ ಕಾಯ್ತಾ ಇದ್ರು. ಆದರೆ ಅನುಶ್ರೀಗೆ ಯಾವುದೇ ಆತುರ ಇರಲಿಲ್ಲ. ಕಡೆಗೂ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಎಲ್ಲರ ತಾಳ್ಮೆ ಮುಗಿಯೋ ಹೊತ್ತಿಗೆ ಅನುಶ್ರೀ ತಯಾರಾಗಿ ಕೋಣೆಯಿಂದ ಹೊರಬಂದಳು. ಆದರೆ ಅವಳ ಮುಖದಲ್ಲಿ ಖುಷಿಯ ಬದಲು ಸುಸ್ತು ಮತ್ತು ಬೇಜಾರು ಎದ್ದು ಕಾಣುತ್ತಿತ್ತು. ಅತ್ತೆ ಯಶೋದ ಮಗಳು ನಗುತ್ತಾ, ಅನುಶ್ರೀ ಮಗಳೇ, ಬಾ, ಕಡುಬು ಮಾಡು, ನಿನ್ನ ಕೈಯಾರೆ ಮಾಡಿದ ಮೊದಲ ಅಡುಗೆಯನ್ನ ಎಲ್ಲರೂ ತಿನ್ನಬೇಕು ಎಂದರು. ಆದರೆ ಅನುಶ್ರೀ ಯಾವುದೇ ಮುಜುಗರ ಇಲ್ಲದೆ, ನನಗೆ ಕಡುಬು ಮಾಡೋಕೆ ಬರೋದಿಲ್ಲ ಅತ್ತೆ ಅಂತ ನೇರವಾಗಿ ಹೇಳಿದರು. ಅತ್ತೆ ನಗುಮುಖ ಸ್ವಲ್ಪ ಬಾಡಿ ಹೋಗಿತ್ತು. ಆಗ ದೊಡ್ಡ ಸೊಸೆ ರಮ್ಯಾ, ವಾತಾವರಣ ತಣ್ಣಗೆ ಮಾಡಲು ಏನು ತೊಂದರೆ ಇಲ್ಲ, ಕಡುಬು ಮಾಡೋಕೆ ನಾನು ಸಹಾಯ ಮಾಡ್ತೀನಿ, ನೀನು ಬರೀ ಸೌಟು ಹಿಡಿ, 2 ಸಾರಿ ತಿರುಗಿಸಿದರೆ ಸಾಕು, ಶಾಸ್ತ್ರ ಮುಗಿಯುತ್ತೆ ಎಂದಳು. ಅನುಶ್ರೀ ಸೌಟನ್ನು ಹಿಡಿದು 2 ಬಾರಿ ಆಡಿಸಿ ಶಾಸ್ತ್ರ ಮುಗಿಸಿದಳು. ರಮ್ಯಾ ಕಡುಬು ಮಾಡಿ ಎಲ್ಲರಿಗೂ ಕೊಟ್ಟಳು. ಎಲ್ಲರೂ ಹೊಗಳಿದರು. ಆದರೆ ಅನುಶ್ರೀ ಅಲ್ಲಿ ಇದ್ದರೂ ಇಲ್ಲದವಳ ಹಾಗೆ ಸುಮ್ಮನೆ ಕುಳಿತಿದ್ದಳು. ನೆಂಟರ ನಗು ತಮಾಷೆಯ ನಡುವೆ ಅವಳ ಮೌನವಾಗಿ ಕುಳಿತಿದ್ದಳು. ಮುಂದಿನ ಶಾಸ್ತ್ರಗಳು. ಮದುಮಗಳು ತವರು ಮನೆಯಿಂದ ತಂದ ಪೆಟ್ಟಿಗೆಯನ್ನು ತೆರೆಯುವುದಾಗಿತ್ತು. ಕಾರ್ತಿಕ್ನ ಚಿಕ್ಕಮ್ಮ ಪೆಟ್ಟಿಗೆ ತೆರೆದು ಅನುಶ್ರೀ ಹತ್ತಿರ, ಸಂಪ್ರದಾಯದ ಪ್ರಕಾರ ಎಲ್ಲಕ್ಕಿಂತ ಮೊದಲು ನೀನು ಒಂದು ಸೀರೆಯನ್ನ ತೆಗೆದು ನಿನ್ನ ಅತ್ತಿಗೆ ರಮ್ಯಾಕ್ಕೆ ಕೊಡಬೇಕು ಅಂತ ಹೇಳಿದರು. ಅನುಶ್ರೀ ತಕ್ಷಣ ಪೆಟ್ಟಿಗೆಯ ಹತ್ತಿರ ಹೋಗಿ ಕೈ ಅಡ್ಡ ಹಾಕಿ ತಡೆಯುತ್ತಾ ಹೇಳಿದಳು, ಛೇ ಬೇಡ, ಇವೆಲ್ಲ ನನ್ನ ಬ್ರ್ಯಾಂಡೆಡ್ ಸೀರೆಗಳು, ನನ್ನ ಫೇವ್ರೇಟ್, ನಾನು ಯಾರಿಗೂ ಕೊಡೋಕೆ ಆಗೋಲ್ಲ. ಹತ್ತಿರದಲ್ಲೇ ನಿಂತಿದ್ದ ಕಾರ್ತಿಕ್ ವಾತಾವರಣ ತಿಳಿಗೊಳಿಸೋಕೆ, ಅರೆ ಅನುಶ್ರೀ, ತಮಾಷೆ ಮಾಡ್ತಿದ್ದೀಯ ಅಲ್ವಾ ಅಂತ ಕೇಳಿದ. ಆಗ ಅನುಶ್ರೀ ಭುಜ ಕುಣಿಸಿ, ನಾನು ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ ಅಂತ ಹೇಳಿದಳು. ಅಕ್ಕಪಕ್ಕದಲ್ಲಿದ್ದ ಜನರು ಗಾಬರಿಗೊಂಡರು. ರಮ್ಯಾಳ ಮುಖದ ನಗು ಮಾಯವಾಗಿತ್ತು. ಇವಳು ಸೊಸೆಯ ಅಥವಾ ಮಹಾರಾಣಿಯೋ, ಅತ್ತೆ ಮನೆಯಲ್ಲಿ ಹೀಗೆಲ್ಲ ಮಾತಾಡ್ತಾಳಲ್ಲ ಅಂತ ಅತಿಥಿಗಳು ಪಿಸುಗುಟ್ಟುವ ಮಾತುಗಳು ಶುರುವಾಯಿತು. ಕಾರ್ತಿಕ್ ಏನೋ ಹೇಳೋಕೆ ಹೊರಟಿದ್ದ. ಅಷ್ಟರಲ್ಲಿ ಚಿಕ್ಕಮ್ಮ ವಾತಾವರಣವನ್ನು ಸರಿಪಡಿಸಿ, ಏ ಅಜ್ಜಿ, ಏನೂ ತೊಂದರೆ ಇಲ್ಲ, ಹೊಸಬಳು ಹೋಗ್ತಾ ಹೋಗ್ತಾ ಎಲ್ಲ ಕಲಿತುಕೊಳ್ಳುತ್ತಾಳೆ, ಇವಳಿಗೆ ಸಂಪ್ರದಾಯಗಳ ಬಗ್ಗೆ ಗೊತ್ತಿಲ್ಲ, ನಿಧಾನಕ್ಕೆ ಎಲ್ಲ ತಿಳಿದುಕೊಳ್ಳುತ್ತಾಳೆ. ಮದುವೆ ಆದ ಮೇಲೆ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಅನುಶ್ರೀಯ ವರ್ತನೆಯೊಂದನ್ನು ಬಿಟ್ಟು ಅವಳು ಈ ಮನೆಯನ್ನು ಮತ್ತು ಮನೆಯವರನ್ನು ತನ್ನವರೆಂದುಕೊಳ್ಳಲು ತಯಾರಿರಲಿಲ್ಲ. ಮೊದಲಿಗೆ ಎಲ್ಲರೂ ಹೊಸಬಳಿಗೆ ಹೊಂದಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು ಅಂತ ಅಂದುಕೊಂಡರು. ಆದರೆ 3 ತಿಂಗಳೇ ಕಳೆದು ಹೋಯಿತು. ಅನುಶ್ರೀ ಹೇಗಿದ್ದಾಳೋ ಹಾಗೆ ಇದ್ದಳು. ಕಾರ್ತಿಕ್ ಮೊದಲು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದ. ಈಗ ಮದುವೆಯ ನಂತರ ಇಲ್ಲಿಗೆ, ಅಂದರೆ ಹಾಸನಕ್ಕೆ
ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದ ಹೆಂಡತಿ ಮತ್ತು ಪರಿವಾರಕ್ಕೆ ಸಮಯ ಕೊಡಬೇಕೆಂದು. ಆದರೆ ಕಾರ್ತಿಕ್ನ ಈ ನಿರ್ಧಾರ ಅನುಶ್ರೀಯ ಆಧುನಿಕ ಕಲ್ಪನೆ ಜೀವನಕ್ಕೆ ದೊಡ್ಡ ತಡೆಯಾಗಿತ್ತು. ಅವಳು ಅಂದುಕೊಂಡಿದ್ದಳು, ಮದುವೆಯ ನಂತರ ಕಾರ್ತಿಕ್ ಜೊತೆ ಬೆಂಗಳೂರಿನಲ್ಲಿ ಒಂದು ಬೇರೆ ಫ್ಲಾಟ್ನಲ್ಲಿ ಆರಾಮಾಗಿ ಇರಬಹುದು. ಬೆಳಗ್ಗೆ ಕಾಫಿ ಮಗ್ ಹಿಡಿದು ಬಾಲ್ಕನಿಯಲ್ಲಿ ನಿಲ್ಲೋದು, ಸಂಜೆ ಮಾಲ್ನಲ್ಲಿ ಓಡಾಡೋದು. ಆದರೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ, ಒಂದೇ ಮನೆಯಲ್ಲಿ ಎಷ್ಟೊಂದು ಜನ, ಎಷ್ಟೊಂದು ಸಂಪ್ರದಾಯ, ಎಷ್ಟೊಂದು ನಿಯಮ. ನಾನು ಇಲ್ಲಿ ಬಂದಿರೋಕೆ ಆಗಲ್ಲ ಅಂತ ಅವಳು ತನಗೆ ತಾನೇ ಹೇಳ್ಕೊಳ್ತಾ ಇದ್ಲು. ಅವಳು ಮನೆ ಅಡುಗೆ ಆಗಲಿ ಇತರ ಕೆಲಸ ಆಗಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ. ಬೆಳಗ್ಗೆ 10 ಗಂಟೆಗಿಂತಲೂ ಮೊದಲು ಯಾರಾದರೂ ಅವಳ ಕೋಣೆಯ ಬಾಗಿಲು ತಟ್ಟಿದ್ರೆ ಅವಳು ಸಿಡುಗುತ್ತಿದ್ದಳು. ಈ ಜನರಿಗೆ ತಮ್ಮ ಲೈಫ್ನಲ್ಲಿ ಬೇರೆಯವರಿಗೆ ಸ್ವಲ್ಪ ಸಮಯ ಕೊಡೋಕೆ ಗೊತ್ತಿಲ್ಲ ಅಂತ ಗೊಣಗುತ್ತಿದ್ದಳು. ಅತ್ತಿಗೆ ರಮ್ಯಾ ಬೆಳಗ್ಗೆ ಬೇಗ ಎದ್ದು ತಯಾರಾಗಿ ಅಡುಗೆ ಮನೆಗೆ ಹೋಗ್ತಾ ಇದ್ರು. ಅತ್ತೆ ಯಶೋಧ ಕೂಡ ಅವಳಿಗೆ ಸಹಾಯ ಮಾಡುತ್ತಿದ್ರು. ಮಕ್ಕಳ ಟಿಫಿನ್ನಿಂದ ಹಿಡಿದು ಅತ್ತೆ ಔಷಧಿಯ ಬಗ್ಗೆ ಕಾಳಜಿ ನಿಭಾಯಿಸ್ತಾ ಇದ್ರು. ಆದರೆ ಅನುಶ್ರೀ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿದು ಕೂರುತ್ತಿದ್ದಳು. ಕೆಲವೊಮ್ಮೆ ವಾಟ್ಸಪ್, ಕೆಲವೊಮ್ಮೆ ಫ್ರೆಂಡ್ ಜೊತೆ ತಾಸುಗಟ್ಟಲೆ ಇದ್ಲು. ಇದನ್ನ ಬಿಟ್ಟರೆ ಟಿವಿ ರಿಮೋಟ್ ಹಿಡಿದು ಸೋಫಾದ ಮೇಲೆ ಕೂರುತ್ತಿದ್ದಳು. ಒಂದು ದಿನ ಅನುಶ್ರೀ 4 ದೊಡ್ಡ ಶಾಪಿಂಗ್ ಬ್ಯಾಗ್ಗಳನ್ನು ಹಿಡಿದು ಮನೆಯೊಳಗೆ ಬಂದಳು. ಬ್ರಾಂಡೆಡ್ ಬಟ್ಟೆ ತುಂಬಿದ ಬ್ಯಾಗ್ಗಳನ್ನು ಹಿಡಿದು ಬಂದವಳ ಮುಖದಲ್ಲಿ ಖುಷಿ ಇತ್ತು. ಬ್ಯಾಗ್ ಹಿಡಿದು ಕೋಣೆಗೆ ಹೋಗುತ್ತಿದ್ದಳು. ಅತ್ತೆ ಯಶೋಧ ಅವಳನ್ನು ನೋಡಿ ನಗು ಮುಖದಿಂದ ಹೇಳಿದರು, ಅನುಶ್ರೀ ಮಗಳೇ, ನಿನ್ನ ಹತ್ರ ಈಗಾಗಲೇ ಸಾಕಷ್ಟು ಬಟ್ಟೆ ಇದೆ, ಇಡೋಕೆ ಕೂಡ ಜಾಗ ಇಲ್ಲ. ಈಗಿರುವಾಗ ಮತ್ತೆ ಏಕೆ ಇಷ್ಟು ಖರ್ಚು ಮಾಡಿದೆ? ಅನುಶ್ರೀ ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ಹೇಳಿದಳು, ಅತ್ತೆ, ನಾನು ಇದನ್ನೆಲ್ಲ ನನ್ನ ಹಣದಿಂದ ತಿಂದಿದ್ದೇನೆ. ಏನು ತೊಂದರೆಯಾಗುತ್ತದೆ ಅತ್ತೆ? ಬಟ್ಟೆ ಫ್ಯಾಷನ್ ಯಾವಾಗಲೂ ಬದಲಾಗುತ್ತಲೇ ಇರುತ್ತದೆ. ನನಗೆ ಹೊಸ ಫ್ಯಾಷನ್ ಬಟ್ಟೆ ಅವಶ್ಯಕತೆ ಇತ್ತು, ನಾನು ತೆಗೆದುಕೊಂಡು ಬಂದಿದ್ದೇನೆ ಎಂದು ಅನುಶ್ರೀ ವಾದಿಸಿದಳು. ಅತ್ತೆ ಯಶೋಧ ತಾಳ್ಮೆಯಿಂದ ಹೇಳಿದರು, ಮಗಳೇ, ಅವಶ್ಯಕತೆ ಮತ್ತು ತೋರಿಕೆ ನಡುವೆ ವ್ಯತ್ಯಾಸ ಇರುತ್ತದೆ. ನೀನು ತೋರಿಕೆಗೋಸ್ಕರ ಬಟ್ಟೆಗಳನ್ನು ಖರೀದಿಸುವುದು ಸರಿಯಲ್ಲ. ನಾನು ರಮ್ಯಾಳಿಗೂ ಇದನ್ನೇ ಹೇಳುತ್ತೇನೆ, ಹಣವನ್ನು ಅವಶ್ಯಕತೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು. ಅವಳು ಇದನ್ನು ಯಾವಾಗಲೂ ಪಾಲಿಸಿಕೊಂಡು ಬಂದಿದ್ದಾಳೆ. ನಾನು ನಿನಗೂ ಇದನ್ನೇ ಅರ್ಥ ಮಾಡಿಸುತ್ತಿದ್ದೇನೆ. ಅನುಶ್ರೀ ತಟ್ಟನೆ ಹೇಳಿದಳು, ಇಲ್ಲಿಯವರೆಗೂ ನನ್ನನ್ನು ನನ್ನ ತವರು ಮನೆಯವರೇ ತಡೆಯಲಿಲ್ಲ, ನೀವ್ಯಾರು ನನ್ನನ್ನು ತಡೆಯುವುದಕ್ಕೆ? ಈಗ ಅವಳ ಧ್ವನಿ ತೀಕ್ಷ್ಣವಾಗಿತ್ತು. ಅವಳ ಮಾತುಗಳನ್ನು ಕೇಳುತ್ತಿದ್ದಂತೆ ಹತ್ತಿರದಲ್ಲಿ ನಿಂತಿದ್ದ ರಮ್ಯಾ ಮಧ್ಯ ಬಂದು ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸಿದಳು. ಇಲ್ಲ ಅನುಶ್ರೀ, ಹಾಗೆ ಮಾತನಾಡಬೇಡ. ಅಮ್ಮ ಏನೇ ಹೇಳಿದರೂ ಅದು ನಮ್ಮ ಒಳ್ಳೆಯದಕ್ಕೆ ಹೇಳುತ್ತಾರೆ. ಅವರ ಅನುಭವ ತಿಳುವಳಿಕೆ ನಮಗಿಂತಲೂ ಮುಂದೆ ಇದೆ. ಆದರೆ ಈಗ ಅನುಶ್ರೀಯ ನಾಲಿಗೆ ಯಾವುದೇ ಕಡಿವಾಣ ಇರಲಿಲ್ಲ. ಅವಳು ನೇರವಾಗಿ ರಮ್ಯಾಳ ಮೇಲೆ ಮುಗಿಬಿದ್ದಳು. ಹೌದೌದು, ನೀವೇ ತಾನೇ ಅತ್ತೆ ಅಚ್ಚುಮೆಚ್ಚಿನವರು. ಯಾವಾಗಲೂ ನಿಮ್ಮದೇ ಉದಾಹರಣೆ ಕೊಡುತ್ತಾರೆ. ನಿಮಗೆ ಎಲ್ಲವೂ ತಿಳಿದಿದೆ, ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತೀರಾ. ಆದರೆ ನನಗೆ ಬುದ್ಧಿ ಇಲ್ಲ, ನನಗೆ ಗೊತ್ತು ಅತ್ತೆ. ನೀವೇ ಎಲ್ಲ ಹೇಳಿಕೊಡುವವರು, ನೀವೇ ಅವರ ಕಿವಿ ತುಂಬುವವರು ಮತ್ತು ಅವರನ್ನು ನನ್ನನ್ನು ತಡೆಯುತ್ತಾರೆ. ಅನುಶ್ರೀ ಕಾಲು ಜೋರಾಗಿ ಶಬ್ದ ಮಾಡುತ್ತಾ ಕೋಣೆಗೆ ಹೋಗಿ ಜೋರಾಗಿ ಶಬ್ದ ಮಾಡಿ ಬಾಗಿಲು ಹಾಕಿಕೊಂಡಳು. ನಂತರ ಮನೆಯಲ್ಲಿ ಮೌನ ಆವರಿಸಿತ್ತು. ಕಾರ್ತಿಕ್ ಮನೆಗೆ ಬಂದಿದ್ದನು. ಅವನು ಅಮ್ಮ ಮತ್ತು ಅತ್ತಿಗೆ ಮುಖದಲ್ಲಿರುವ ಮೌನವನ್ನು ಗುರುತಿಸಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡನು. ಅವನು ಏನನ್ನು ಕೇಳದೆ ನೇರವಾಗಿ ಕೋಣೆಗೆ ಹೋದನು. ಕೋಣೆಗೆ ಹೋಗುತ್ತಿದ್ದಂತೆ ಅನುಶ್ರೀ ದೂರು ಹೇಳಿದಳು, ಯಾವಾಗಲೂ ನನ್ನನ್ನು ಈ ಮನೆಯಲ್ಲಿ ಎಲ್ಲದಕ್ಕೂ ತಡೆಯುತ್ತಾರೆ. ಏನಾದರೂ ಧರಿಸಿದರೆ, ಏನಾದರೂ ಖರೀದಿಸಿದರೆ ಎಲ್ಲದಕ್ಕೂ ತಲೆ ಮೇಲೆ ಬಂದು ಕುಳಿತುಕೊಳ್ಳುತ್ತಾರೆ. ನನ್ನಿಷ್ಟದಂತೆ ನಾನು ಬದುಕಬೇಕಾದರೆ ಕಾರ್ತಿಕ್ ತಾಳ್ಮೆಯಿಂದ ಅವಳ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡನು. ನಂತರ ತುಂಬ ತಾಳ್ಮೆಯಿಂದ ಹೇಳಿದನು, ಅನುಶ್ರೀ, ಅಮ್ಮ ಹೇಳುವುದರಲ್ಲಿ ತಪ್ಪೇನೂ ಇಲ್ಲ. ಅವರು ಹಣವನ್ನು ಅವಶ್ಯಕತೆಗೆ ಅನುಗುಣವಾಗಿ ಒಂದು ಮಿತಿಯಲ್ಲಿ ಖರ್ಚು ಮಾಡಲು ಹೇಳುತ್ತಿದ್ದಾರೆ. ದೊಡ್ಡವರು ಯಾವುದಾದರೂ ಒಂದು ವಿಷಯವನ್ನು ತಿಳಿಸಿ ಹೇಳುತ್ತಿದ್ದಾರೆ ಎಂದರೆ ಅವರು ನಮ್ಮನ್ನು ಕಂಟ್ರೋಲ್ ಮಾಡುತ್ತಿದ್ದಾರೆ ಎಂದರ್ಥವಲ್ಲ. ಈಗ ರಮ್ಯಾ ಅತ್ತಿಗೆಯನ್ನು ನೋಡು, ಅವರು ಈ ಮನೆಗೆ ಬಂದು 10 ವರ್ಷಗಳಾದರೂ ಅವರು ಯಾವುದೇ ವಿಷಯದಲ್ಲಿ ಅನಗತ್ಯವಾಗಿ ಖರ್ಚು ಮಾಡುವುದಿಲ್ಲ. ಯಾವಾಗಲೂ ಮನೆ ಖರ್ಚನ್ನು ಸರಿದೂಗಿಸಿಕೊಂಡು ಹೋಗುತ್ತಿದ್ದರು. ಈಗ ಅನುಶ್ರೀ ಕೋಪದ ಬೆಂಕಿಯಲ್ಲಿ ಉರಿಯುತ್ತಿದ್ದಳು. ಅವಳು ಕಿರುಚುತ್ತಾ ಹೇಳಿದಳು, ಸಾಕು, ಇದೊಂದು ಕೇಳುವುದು ಬಾಕಿ ಇತ್ತು. ಯಾವಾಗ ನೋಡಿದರೂ ಅತ್ತಿಗೆ ಅತ್ತಿಗೆ ಅತ್ತಿಗೆ, ರಮ್ಯಾ ಅತ್ತಿಗೆ ಹಾಗೆ ಮಾಡಿದರು, ರಮ್ಯಾ ಅತ್ತಿಗೆ ಹೀಗೆ ಮಾಡಿದರು. ನನಗೂ ಸಾಕಾಗಿ ಹೋಗಿದೆ. ಯಾವಾಗಲೂ ಯಾಕೆ ನನ್ನನ್ನು ಅಕ್ಕನೊಂದಿಗೆ ಕಂಪೇರ್ ಮಾಡ್ತೀರಾ? ನಾನು ಹಾಗಲ್ಲ, ಅವರ ಹಾಗೆ ಆಗುವುದೂ ಇಲ್ಲ. ನನಗೆ ನನ್ನ ಜೀವನ ಮುಖ್ಯ. ನಾನು ಈ ಮನೆಯ ಸೇವಕಿ ಅಲ್ಲ. ಕಾರ್ತಿಕ್ ಸುಮ್ಮನಾದನು. ಅವಳು ಏರು ಧ್ವನಿಯಲ್ಲಿ ಮಾತನಾಡುತ್ತಿದ್ದಳು. ಅವನಿಗೆ ಗೊತ್ತಿತ್ತು, ಈಗ ತಾನು ಪುನಃ ಇನ್ನೇನಾದರೂ ಮಾತನಾಡಿದರೆ ವಿಷಯ ಜಗಳಕ್ಕೆ ತಿರುಗುತ್ತದೆ ಎಂದು. ಇದು ನಡೆದ 1 ವಾರದ ಕಳೆದಿತ್ತು. ಒಂದು ದಿನ ಯಶೋಧ ಮತ್ತು ಅವರ ಚಿಕ್ಕ ಸೊಸೆಯನ್ನು ಕರೆದು, ಅನುಶ್ರೀ ಮಗಳೇ, ಬಾ ಇಲ್ಲಿ. ಅನುಶ್ರೀ ಕೋಣೆಯಿಂದ ಹೊರಬಂದಳು. ಅವಳು ಕೂದಲು ಹರಡಿಕೊಂಡು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡಿದ್ದಳು. ಮುಖದಲ್ಲಿ ಸ್ವಲ್ಪ ಕಿರಿಕಿರಿ ಕಾಣಿಸುತ್ತಿತ್ತು. ಅವಳು ಹತ್ತಿರ ಬರುತ್ತಿದ್ದಂತೆ ಯಶೋಧ ಹೇಳಿದರು, ಮಗಳೇ, ಇಂದು ಕಾರ್ತಿಕ್ ಮತ್ತು ಸಂಜಯ್ ಅವರ ಚಿಕ್ಕಪ್ಪ ತಮ್ಮ ಪೂರ್ತಿ ಕುಟುಂಬದೊಂದಿಗೆ ಬರುತ್ತಿದ್ದಾರೆ. ಅಡುಗೆ ಮಾಡಬೇಕು. ರಮ್ಯಾ ಒಬ್ಬಳೇ ಅಡುಗೆ ಮನೆಯಲ್ಲಿ ಇದ್ದಾಳೆ. ನೀನು ಹೋಗಿ ಅವಳಿಗೆ ಸ್ವಲ್ಪ ಸಹಾಯ ಮಾಡು. ಇಬ್ಬರು ಸೇರಿ ಕೆಲಸ ಮಾಡಿದರೆ ಬೇಗನೆ ಮುಗಿಸಬಹುದು. ಅನುಶ್ರೀ ಏನನ್ನು ಹೇಳಿದೆ. ತೀಕ್ಷ್ಣವಾದ ದೃಷ್ಟಿ ಬೀರಿ ಮೂಗಿ ಮುರಿಯುತ್ತಾ ಅಲ್ಲಿಂದ ಹೋದಳು. ಸ್ವಲ್ಪ ಸಮಯದ ನಂತರ ಪುನಃ ಬಾಗಿಲು ಶಬ್ದ
ಆಯಿತು. ಅನುಶ್ರೀ ಈಗ ಪೂರ್ತಿಯಾಗಿ ತಯಾರಾಗಿ ಬಂದಿದ್ದಳು. ನೀಲಿ ಬಣ್ಣದ ಡಿಸೈನರ್ ಡ್ರೆಸ್, ಹೈ ಹೀಲ್ಸ್ ಚಪ್ಪಲಿ ಮತ್ತು ಪರ್ಫ್ಯೂಮ್ ಪರಿಮಳ ಅವಳ ಹಿಂದೆ ಹಿಂದೆ ಬರುತ್ತಿತ್ತು. ಯಶೋಧ ಅವರು ಈಗಲೂ ಅಂಗಳದಲ್ಲಿ ಕುಳಿತಿದ್ದರು. ಅವಳನ್ನು ನೋಡುತ್ತಿದ್ದಲೇ ಆಶ್ಚರ್ಯದಿಂದ ಕೇಳಿದರು, ಇದೇನಿದು ಮಗಳೇ, ನೀನು ಎಲ್ಲಿಗಾದರೂ ಹೊರಟಿದ್ದೀಯಾ? ಈಗ ಅತಿಥಿಗಳು ಬರುವ ಸಮಯವಾಯಿತು. ಅನುಶ್ರೀ ನಿಂತುಕೊಳ್ಳದೆ ಹಾಗೆ ನಡೆದು ಹೋಗುತ್ತಾ ಹೇಳಿದಳು, ಹೌದು ಅತ್ತೆ, ನಾನು ಕಿಟ್ಟಿ ಪಾರ್ಟಿಗೆ ಹೋಗುತ್ತಿದ್ದೇನೆ. ಮೊದಲೇ ಅರೇಂಜ್ ಆಗಿತ್ತು. ನನಗೆ ಟೈಮ್ ಆಯಿತು, ನಾನು ಹೊರಡುತ್ತಿದ್ದೇನೆ. ಆದರೆ ಯಶೋಧ ಅವರ ಮಾತು ಪೂರ್ತಿಯಾಗುವ ಮೊದಲೇ ಅನುಶ್ರೀ ಅವರಿಗೆ ಮುಂದೆ ಹೇಳುವ ಅವಕಾಶವೂ ಕೊಡದೆ ಬಾಗಿಲು ಹಾಕಿಕೊಂಡು ಹೋದಳು. ಎಲ್ಲ ಅತಿಥಿಗಳು ಬಂದು ಮನೆಗೆ ಮರಳಿದ ಮೇಲೆ ಅನುಶ್ರೀ ಮನೆಗೆ ಬಂದಳು. ಅವಳು ಕಿಟ್ಟಿ ಪಾರ್ಟಿಯಿಂದ ಫ್ರೆಶ್ ಆಗಿ ಬಂದಿದ್ದಳು. ಅವಳ ಮುಖದಲ್ಲಿ ತಾಜಾತನ ಸಂತೋಷ ಕಾಣಿಸುತ್ತಿತ್ತು. ಕಾರ್ತಿಕ್ ಆಫೀಸ್ನಿಂದ ಬೇಗನೆ ಮನೆಗೆ ಬಂದಿದ್ದನು. ಅವನು ಅನುಶ್ರೀಯನ್ನು ನೋಡಿ ಹೇಳಿದ, ಇದೇನಿದು ಅನುಶ್ರೀ, ಮನೆಗೆ ಅತಿಥಿಗಳು ಬಂದರೆ ನೀನು ಹೊರಗಡೆ ಹೋಗ್ತಿದ್ದೀಯಾ? ಅನುಶ್ರೀ ಬೇಜವಾಬ್ದಾರಿಯಿಂದ ಉತ್ತರಿಸಿದಳು, ನಾನು ಕಿಟ್ಟಿ ಪಾರ್ಟಿಗೆ ಹೋಗಿದ್ದೆ. ಹಾಗೆ ನನಗೆ ಅತಿಥಿಗಳನ್ನು ಕರೆಯುವ ಮೊದಲು ಒಂದು ಮಾತನ್ನು ಹೇಳಿರಲಿಲ್ಲ. ಈ ಕಾರ್ತಿಕ್ನ ಕೋಪ ಹೆಚ್ಚಾಯಿತು. ಅನುಶ್ರೀ, ಈ ಮನೆ ನಿನ್ನದು ಕೂಡ. ನಿನಗೆ ಸ್ವಲ್ಪವಾದರೂ ಜವಾಬ್ದಾರಿ ಇಲ್ಲವೇ? ಅತ್ತಿಗೆ ಮತ್ತು ಅಮ್ಮ ದಿನಪೂರ್ತಿ ಅಡಿಗೆ ಮನೆಯಲ್ಲಿ ಕಳೆದರೆ ನೀನು ಕಿಟ್ಟಿ ಪಾರ್ಟಿಗೆ ಹೋಗುತ್ತಿದ್ದೀಯಾ? ಅನುಶ್ರೀ ತೀಕ್ಷ್ಣವಾಗಿ ಎದುರುಟ್ಟ ಕೊಟ್ಟಳು. ಹೌದು, ಹೋಗಿದ್ದೆ. ನನಗೆ ಸ್ವತಂತ್ರವಾಗಿ ಬದುಕಲು ಹಕ್ಕಿದೆ. ನಾನು ನನ್ನ ಇಷ್ಟದಂತೆ ಬದುಕಲು ಬಯಸಿದ್ದೇನೆ. ನನಗೆ ಸಾಕಾಗಿ ಹೋಗಿದೆ. ಇಲ್ಲಿ ಚಿಕ್ಕ ಪುಟ್ಟದಕ್ಕೂ ತಡೆಯುತ್ತಾರೆ ಎಂದು ಕಿವಿಗೊಟ್ಟು ಕೇಳು ಕಾರ್ತಿಕ್. ನಾನು ಇಂದಿನಿಂದ ಈ ಮನೆಯಲ್ಲಿ ಇರುವುದಿಲ್ಲ. ನೀನು ಬೇರೆ ಮನೆ ಮಾಡು, ಇಲ್ಲದಿದ್ದರೆ ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ. ಆಗ ಕಾರ್ತಿಕ್ ಹೇಳಿದನು, ನಿನ್ನನ್ನು ನೀನು ಏನೆಂದುಕೊಂಡಿದ್ದೀಯಾ? ನೀನಿಲ್ಲದೆ ನಾನು ಬದುಕುವುದಿಲ್ಲವೇ? ನೀನು ತುಂಬ ಸಂತೋಷವಾಗಿ ಬದುಕು, ನಿನ್ನ ಕುಟುಂಬದೊಂದಿಗೆ ಬದುಕು ಎಂದು ಹೇಳುತ್ತಾನೆ. ಅನುಶ್ರೀ ತನ್ನ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಳ್ಳಲು ಶುರು ಮಾಡಿದಳು. ಅದೇ ಸಮಯದಲ್ಲಿ ಕಾರ್ತಿಕ್ನ ಅಣ್ಣ ಸಂಜಯ್ ಅವನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೇಳಿದನು, ನೋಡು ಕಾರ್ತಿಕ್, ಕೋಪದಿಂದ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡ. ಅನುಶ್ರೀಗೆ ಈ ಮನೆಯಲ್ಲಿ ಇರುವುದು ಇಷ್ಟ ಇಲ್ಲ ಎಂದರೆ ನೀನು ಬೇರೆ ಮನೆಯಲ್ಲಿ ಇರುವ ಬಗ್ಗೆ ಯೋಚಿಸು. ಜಗಳ ದಡ್ಡು ಮಾಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಕಾರ್ತಿಕ್ ಅಣ್ಣನ ಕಡೆ ನೋಡಿದನು. ಅವನ ಮನಸ್ಸು ಒದ್ದಾಟದಲ್ಲಿತ್ತು. ಅಣ್ಣ, ಆದರೆ ಅಮ್ಮ ಮತ್ತು ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೇಗೆ? ಸಂಜಯ್ ಶಾಂತವಾಗಿ ಹೇಳಿದನು. ಅಮ್ಮನಿಗೆ ನಾನು ಅರ್ಥ ಮಾಡಿಸುತ್ತೇನೆ. ನೀನು ಅನುಶ್ರೀಯ ಜೊತೆ ತಾಳ್ಮೆಯಿಂದ ಮಾತನಾಡು. ಪರಿವಾರದ ಜೊತೆಗೆ ಹೆಂಡತಿಯ ಸಂಬಂಧವನ್ನು ನಿಭಾಯಿಸಿಕೊಂಡು ಹೋಗುವುದು ಮುಖ್ಯ. ನೀನು ಪ್ರತಿದಿನ ಈ ತಕರಾರಿನಲ್ಲಿ ನೆಮ್ಮದಿ ಕಳೆದುಕೊಳ್ಳುವೆ. ಅನುಶ್ರೀ ಕೂಡ ಈ ಮನೆಯಲ್ಲಿ ನೆಮ್ಮದಿಯಾಗಿ ಇಲ್ಲ ಎಂದರೆ ನೀವಿಬ್ಬರು ಬೇರೆಯಾಗಿ ಇರುವುದು ಒಳ್ಳೆಯದು. ಅವಳು ನೆಮ್ಮದಿಯಾಗಿರುತ್ತಾಳೆ, ನಿನಗೂ ಕೂಡ ನೆಮ್ಮದಿ ಸಿಗುತ್ತದೆ. ಕಾರ್ತಿಕ್ನ ಮನಸ್ಸು ಭಾರವಾಗಿತ್ತು. ಅಮ್ಮನ ಮಮತೆ, ಅಣ್ಣನ ಪ್ರೀತಿ, ತಾಯಿಯಂತಿರುವ ಅತ್ತಿಗೆಯ ಪ್ರೀತಿ, ಈ ಮನೆಯನ್ನು ಬಿಟ್ಟು ಹೋಗುವುದು ಅವನಿಗೆ ಅಸಹನೀಯ ಅನಿಸುತ್ತಿತ್ತು. ಹಾಗೆಯೇ ಅಮ್ಮ ಯಶೋಧ ಕೂಡ ಹೇಳಿದರು, ಮಗ, ಅನುಶ್ರೀಯ ಸಂತೋಷದ ಬಗ್ಗೆ ಕಾಳಜಿ ವಹಿಸು. ನಾವೆಲ್ಲರೂ ಯಾವಾಗಲೂ ನಿನ್ನ ಜೊತೆ ಇದ್ದೇ ಇರುತ್ತೇವೆ. ಅಣ್ಣ ಮತ್ತು ಅಮ್ಮ ಹೇಳಿದ ಮೇಲೆ ಕಾರ್ತಿಕ್ ಅನುಶ್ರೀಯ ಜೊತೆ ಬೇರೆ ಮನೆ ಮಾಡಿದನು. ಆದರೆ ಅವನು ತುಂಬ ಯಾತನೆ ಅನುಭವಿಸುತ್ತಿದ್ದನು. ಇನ್ನೊಂದು ಕಡೆ ಅನುಶ್ರೀ ಈಗ ಪೂರ್ತಿ ಸ್ವತಂತ್ರಳಾಗಿದ್ದಳು. ಅವಳು ಬಯಸಿದ ಜೀವನ ಅವಳಿಗೆ ಸಿಕ್ಕಿತ್ತು. ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಜವಾಬ್ದಾರಿ ಇಲ್ಲದೆ, ಬೆಳಗ್ಗೆ ಬೇಗನೆ ಏಳುವ ಕಿರಿಕಿರಿ ಇಲ್ಲದೆ, ಯಾವುದೇ ಸಂಬಂಧಗಳ ಬಂಧನ ಇಲ್ಲ. ಅವಳು ಬೆಳಗ್ಗೆ ಲೇಟಾಗಿ ಏಳುತ್ತಿದ್ದಳು. ದಿನಪೂರ್ತಿ ಫ್ರೆಂಡ್ಸ್ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು, ಇಲ್ಲ ಶಾಪಿಂಗ್ ಮಾಡುತ್ತಿದ್ದಳು, ತನ್ನ ಇಷ್ಟದ ಬ್ರ್ಯಾಂಡೆಡ್ ವಸ್ತುಗಳನ್ನು ಖರೀದಿಸುತ್ತಿದ್ದಳು. ಅವಳಿಗೆ ಯಾವುದೋ ಬಂಧನದಿಂದ ಬಿಡುಗಡೆ ಸಿಕ್ಕಿದ ಹಾಗೆ ಅವಳ ಮುಖದಲ್ಲಿ ಸಂತೋಷ ಹೊಳೆಯುತ್ತಿತ್ತು. ಆದರೆ ಈ ಬಿಡುಗಡೆಯ ಬೆಲೆ ಎಷ್ಟು ಎನ್ನುವುದು ಅವಳಿಗೆ ಈಗ ಗೊತ್ತಾಗುವುದಿಲ್ಲ. ವರ್ಷ ಕಳೆದು ಬಂದಿತ್ತು. ಇಲ್ಲಿಯವರೆಗೆ ಒಂದು ದಿನವೂ ಅನುಶ್ರೀ ಅತ್ತೆಯ ಮನೆಗೆ ಹೋಗಿರಲಿಲ್ಲ. ಮನೆ ಯಾರನ್ನೂ ಭೇಟಿಯಾಗಲಿಲ್ಲ. ಅವಳಿಗೆ ಈ ಜನರು ತನ್ನವರಾಗಿರಲಿಲ್ಲ. ಇನ್ನೊಂದು ಕಡೆ ಕಾರ್ತಿಕ್ 15 ದಿನಕ್ಕೊಮ್ಮೆ ಅಮ್ಮ, ಅಣ್ಣ ಮತ್ತು ಅತ್ತಿಗೆಯನ್ನು ನೋಡಲು ಹೋಗುತ್ತಿದ್ದನು. ಅವರೊಂದಿಗೆ ಕುಳಿತು ಚಹಾ ಕುಡಿದು ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಸಂತೋಷ ಪಡುತ್ತಿದ್ದನು. ಆ ಕ್ಷಣ ಅವನಿಗೆ ನೆಮ್ಮದಿ ಸಿಗುತ್ತಿತ್ತು. ಆದರೆ ಪ್ರತಿ ಸಲ ಮನೆಗೆ ಬಂದಾಗ ಅನುಶ್ರೀ ನಿರ್ಲಕ್ಷ್ಯ ಅವನಿಗೆ ನೋವುಂಟು ಮಾಡುತ್ತಿತ್ತು. ಒಂದು ಸಂಜೆ ಕಾರ್ತಿಕ್ ಮನೆಗೆ ಬಂದು ಹೇಳಿದನು, ನಾಳೆ ಅಣ್ಣ, ಅತ್ತಿಗೆ ಅಮ್ಮನನ್ನು ಭೇಟಿಯಾಗಲು ಬರುತ್ತಿದ್ದಾರೆ. ಅನುಶ್ರೀ ಸೋಫಾದ ಮೇಲೆ ಕುಳಿತು ಪುಸ್ತಕ ತಿರುವು ಹಾಕುತ್ತಾ ಇದ್ದಳು. ಅವಳು ತಲೆ ಎತ್ತದೇ ಹೇಳಿದಳು, ಸರಿ, ಅವರು ನಮ್ಮ ಮನೆಗೆ ಬಂದರೆ ನಾನು ನಾಳೆ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ. ನೀವು ನಿಮ್ಮ ಅಮ್ಮ, ಅಣ್ಣ, ಅತ್ತಿಗೆಯನ್ನು ಭೇಟಿಯಾಗಿ. ಕಾರ್ತಿಕ್ ಆಶ್ಚರ್ಯದಿಂದ ಅವಳ ಕಡೆ ನೋಡಿದನು. ಅನುಶ್ರೀ, ಇದೇನಿದು? ಅವರು ನಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾರೆ, ಮತ್ತೆ ನೀನು ನಿನ್ನ ತವರು ಮನೆಗೆ ಹೋಗುವ ಮಾತನಾಡುತ್ತಿದ್ದೀಯಾ? ಅನುಶ್ರೀ ಪುಸ್ತಕ ಎತ್ತಿಟ್ಟು ಹೇಳಿದಳು, ಹೌದು, ಆದರೆ ಏನು? ಅವರು ಬಂದರೆ ನನಗೇನು? ನಾನು ಮೊದಲೇ ಹೇಳಿದ್ದೆ, ನನಗೆ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ನಾವು ಬೇರೆ ಮನೆ ಮಾಡಿದ್ದರೂ ಅವರು ನಮ್ಮ ಹಿಂದೆ ಬೀಳುವುದು ಬಿಟ್ಟಿಲ್ಲವೇ? ಕಾರ್ತಿಕ್ ಅವಳಿಗೆ ಅರ್ಥ ಮಾಡಿಸಲು ತುಂಬ ಪ್ರಯತ್ನ ಪಟ್ಟ. ಆದರೆ ಅವಳು ಯಾವುದಕ್ಕೂ ಬಗ್ಗಲಿಲ್ಲ. ಕಾರ್ತಿಕ್, ನೀವು ನನ್ನ ಇಷ್ಟದಂತೆ ಬದುಕಲು ಬಿಡಿ. ನಾನು ನಾಳೆ ಬೆಳಗ್ಗೆ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ. ಅವಳು ಕಾರ್ತಿಕ್ನಿಗೆ ಮಾತನಾಡಲು ಅವಕಾಶವನ್ನು ಕೊಡದೆ ಎದ್ದು ಕೋಣೆಗೆ ಹೋದಳು. ಮರುದಿನ ಬೆಳಗ್ಗೆ ಕಾರ್ತಿಕ್ ಪುನಃ ಪ್ರಯತ್ನಿಸಿದನು. ಆದರೆ ಅನುಶ್ರೀ ಬ್ಯಾಗ್ ಎತ್ತಿಕೊಂಡು ತವರು ಮನೆಗೆ ಹೋದಳು. ಮನೆಯಲ್ಲಿ ಕಾರ್ತಿಕ್ ಒಬ್ಬನೇ ಉಳಿದಿದ್ದನು. ಅವನಿಗೆ ಮನೆ ಖಾಲಿ ಖಾಲಿ ಎನಿಸುತ್ತಿತ್ತು. ಅವನು ಯೋಚಿಸಿದನು, ಅಮ್ಮ, ಅಣ್ಣ, ಅತ್ತಿಗೆ ಇಲ್ಲಿಗೆ ಬಂದರೆ ಅನುಶ್ರೀ ಇಲ್ಲಿ ಇಲ್ಲವೇ? ಅವನ ಮನಸ್ಸು ಭಾರವಾಗಿತ್ತು. ಅವನು ಎದ್ದು ಮನೆಗೆ ಬೀಗ ಹಾಕಿ ತಾನೇ ಅಮ್ಮನ ಬಳಿಗೆ ಹೋದನು. ಅಲ್ಲಿ ಅಂಗಳದಲ್ಲಿ ಅಮ್ಮ ಯಶೋಧ ಕುಳಿತಿದ್ದರು.
ಅತ್ತಿಗೆ ರಮ್ಯಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ಕಾರ್ತಿಕ್ ಒಬ್ಬನೇ ಬಂದಿರುವುದನ್ನು ನೋಡಿ ಅರ್ಥ ಮಾಡಿಕೊಂಡರು. ಅಲ್ಲಿ ಏನೋ ನಡೆಯಬಾರದು ನಡೆದಿದೆ ಎಂದು. ಯಾರು ಏನನ್ನೂ ಕೇಳಲಿಲ್ಲ, ಏಕೆಂದರೆ ಅವನಿಗೆ ಮುಜುಗರ ಉಂಟಾಗಬಾರದೆಂದು. ಸಂಜಯ್ ಮಗಳು ನಗುತ್ತಾ ಹೇಳಿದನು, ಬಾ ಕಾರ್ತಿಕ್, ಎಷ್ಟು ದಿನಗಳಾಯಿತು ನೀನು ಇಲ್ಲಿಗೆ ಬಂದು. ಇಂದು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ. ಅಮ್ಮ ಯಶೋಧ ಕೂಡ ಪ್ರೀತಿಯಿಂದ ಕರೆದರು. ಬಾ ಮಗ, ಕುಳಿತುಕೋ. ಅತ್ತಿಗೆ ನಿನ್ನ ಇಷ್ಟದ ಪರೋಟ ಮಾಡುತ್ತಿದ್ದಾರೆ. ಕಾರ್ತಿಕ್ ತುಂಬಾ ದಿನಗಳ ನಂತರ ಅಟ್ಟಿಗೆ ಮಾಡಿದ ಪರೋಟ ತಿಂದನು. ಬಿಸಿ ಬಿಸಿ ಪರೋಟದ ಪಲ್ಯದ ಸುವಾಸನೆ, ಅಮ್ಮ ಪ್ರೀತಿಯ ಮಾತುಗಳು ಅವನಿಗೆ ಹಳೆಯ ದಿನಗಳ ನೆನಪಾದವು. ಅವನು ನಗುಮುಖದಿಂದ ಎಲ್ಲರ ಮಾತಿನೊಂದಿಗೂ ಭಾಗಿಯಾದನು. ಸಾಯಂಕಾಲ ಕಾರ್ತಿಕ್ ಮನೆಗೆ ಬಂದನು. ಅನುಶ್ರೀ ಕೂಡ ತವರು ಮನೆಯಿಂದ ವಾಪಸ್ ಬಂದಿದ್ದಳು. ಅವಳು ಸೋಫಾದ ಮೇಲೆ ಕುಳಿತು ಫೋನ್ನಲ್ಲಿ ಯಾರೊಂದಿಗೋ ನಗುತ್ತಾ ಮಾತನಾಡುತ್ತಿದ್ದಳು. ಕಾರ್ತಿಕ್ ಅವಳ ಕಡೆ ನೋಡಿದನು, ಆದರೆ ಏನನ್ನೂ ಮಾತನಾಡಲಿಲ್ಲ. ಅವನಿಗೆ ಒಳಗೊಳಗೆ ಕುಸಿರು ಕಟ್ಟಿದಂತಾಗಿತ್ತು. ಒಂದು ಕಡೆ ಅನುಶ್ರೀಯ ಸ್ವತಂತ್ರದ ಜೀವನ, ಇನ್ನೊಂದು ಕಡೆ ಕುಟುಂಬದ ಪ್ರೀತಿ ಅವನನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿತ್ತು. ಅವನ ಮನಸ್ಸು ಚೀರುತ್ತಿತ್ತು, ಆದರೆ ತುಟಿಗಳಲ್ಲೂ ಮೌನವಾಗಿದ್ದವು. ಹೀಗೆ 4 ವರ್ಷಗಳು ಕಳೆದು ಹೋದವು. ಈಗ ಕಾರ್ತಿಕ್ ಮತ್ತು ಅನುಶ್ರೀ ತಮ್ಮ ಮನೆಯ ಚೌಕಟ್ಟನ್ನು ತೊರೆದು ಬೇರೆ ಮನೆ ಮಾಡಿ ಸ್ವತಂತ್ರವಾಗಿ ಇದ್ದರು. ಇಂದು ಕಾರ್ತಿಕ್ ತಲೆ ಒರೆಸಿಕೊಂಡು ಟವಲ್ ಭುಜದ ಮೇಲೆ ಹಾಕಿಕೊಂಡು ಹೊರಗೆ ಬಂದು ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಿತ್ತು. ಅನುಶ್ರೀ ಪಕ್ಕದಿಂದಲೇ ಹಾದು ಹೋದಳು, ಆದರೆ ಫೋನ್ ಎತ್ತಿಕೊಳ್ಳಲಿಲ್ಲ. ಕಾರ್ತಿಕ್ ಹೇಳಿದನು, ಏನು ವಿಷಯ, ಯಾಕೆ ಫೋನ್ ಎತ್ತುತ್ತಿಲ್ಲ ಎಂದು ಕೇಳುತ್ತಾನೆ. ಕಾರ್ತಿಕ್ ಫೋನ್ ಎತ್ತುಕೊಂಡು ಹೇಳಿದನು, ಸಾರಿ ಅತ್ತಿಗೆ. ಫೋನ್ ಎತ್ತುತ್ತಲೇ ಅವನು ಕೇಳಿದನು ಮಾತು ಅವನಿಗೆ ನಂಬಲಾಗಲಿಲ್ಲ. ಯಾಕೆ ಅತ್ತಿಗೆ, ಏನಾಯಿತು? ನೀವೇನು ಹೇಳುತ್ತಿದ್ದೀರಾ? ಅಣ್ಣನಿಗೆ ಏನಾಯಿತು? ನೀವು ಗಾಬರಿಯಾಗಬೇಡಿ, ಸರಿ, ನಾನು ಈಗಲೇ ಬರುತ್ತೇನೆ, ನೀವು ಚಿಂತಿಸಬೇಡಿ. ಕಾರ್ತಿಕ್ನ ಮುಖ ಒಂದೇ ಸಮನೆ ಬಿಳಿಸಿಕೊಂಡಿತ್ತು. ಅವನು ಗಾಬರಿಯಿಂದ ಫೋನ್ ಇಟ್ಟು ಅನುಶ್ರೀ ಕಡೆ ಕೋಪದಿಂದ ನೋಡುತ್ತಾ ಹೇಳಿದನು, ಅಣ್ಣನಿಗೆ ಹುಷಾರಿಲ್ಲ, ಅದಕ್ಕೆ ಅತ್ತಿಗೆ ಫೋನ್ ಮಾಡಿದ್ದರು. ಅನುಶ್ರೀ ಬೇಜವಾಬ್ದಾರಿಯಿಂದ ಭುಜ ಕುಣಿತಾ ಹೇಳಿದಳು, ನಾನೇನು ಮಾಡಲಿ, ನೀವು ಹೋಗಿ ನೋಡಿಕೊಂಡು ಬನ್ನಿ. ಅವಳ ಮಾತಿನಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣುತ್ತಿತ್ತು. ಕಾರ್ತಿಕ್ ಏನನ್ನೂ ಹೇಳಲಿಲ್ಲ. ಬೇಗನೆ ಬಟ್ಟೆ ಬದಲಾಯಿಸಿ ಮನೆಯಿಂದ ಹೊರಟನು. ಅವನು ನೇರವಾಗಿ ತನ್ನ ಹಳೆಯ ಮನೆಗೆ ಹೋದನು. ಅಲ್ಲಿ ಅತ್ತಿಗೆ ಗಾಬರಿಯಿಂದ ನಿಂತಿದ್ದರು. ಕಾರ್ತಿಕ್, ನಿನ್ನ ಅಣ್ಣನಿಗೆ ಎದೆಯಲ್ಲಿ ತುಂಬಾ ನೋವಾಗುತ್ತಿದೆ. ರಮ್ಯಾಳ ಧ್ವನಿ ಕಂಪಿಸುತ್ತಿತ್ತು. ಕಾರ್ತಿಕ್ ಅಣ್ಣನನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಡಾಕ್ಟರ್ ಚೆಕಪ್ ಮಾಡಿ ಹೇಳಿದ ಮಾತು ಕೇಳಿ ಎಲ್ಲರಿಗೂ ನಿಂತ ನೆಲವೇ ಕುಸಿದಂತಾಯಿತು. ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಈಗಾಗಲೇ ಆಪರೇಷನ್ ಮಾಡಬೇಕು ಎಂದರು. ಕಾರ್ತಿಕ್ ಸಮಯ ವ್ಯರ್ಥ ಮಾಡದೆ ಹಣ ಹೊಂದಿಸಿದನು. ಸಂಜೆ ವೇಳೆಗೆ ಆಪರೇಷನ್ ನಡೆಯಿತು. ಸಂಜಯನ ಆರೋಗ್ಯ ಸ್ಥಿತಿ ಸುಧಾರಿಸಿತು, ಆದರೆ ಕಾರ್ತಿಕ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಆಸ್ಪತ್ರೆ ಕಾರಿಡರ್ನಲ್ಲಿ ಕುಳಿತು ಕಾರ್ತಿಕ್ನ ದೃಷ್ಟಿ ತನ್ನ ಅಣ್ಣನ ಮೇಲೆ ನೆಟ್ಟಿತ್ತು. ಅಣ್ಣನ ಪಕ್ಕದಲ್ಲಿ ಅತ್ತಿಗೆ ಮೌನವಾಗಿ ಕುಳಿತಿದ್ದರು. ಕಾರ್ತಿಕ್ ಯೋಚನೆ ಮಾಡಿದನು, ಮನೆಯಲ್ಲಿ ಅಮ್ಮ ಒಬ್ಬರೇ ಇರುತ್ತಾರೆ, ಅವರೊಬ್ಬರೇ ಮಕ್ಕಳನ್ನು ನಿಭಾಯಿಸಿ. ಇತ್ತೀಚೆಗೆ ಅಮ್ಮನ ಆರೋಗ್ಯ ಕೂಡ ಸರಿಯಿಲ್ಲ. ಮಕ್ಕಳು ಸಮಯಕ್ಕೆ ಸರಿಯಾಗಿ ಊಟ ಮಾಡಿದರೋ ಇಲ್ಲವೋ. ಅವನು ರಮ್ಯಾಳಿಗೆ ಹೇಳಿದನು, ಅತ್ತಿಗೆ, ನೀವು ಅಣ್ಣನ ಬಗ್ಗೆ ಗಮನ ಕೊಡಿ, ನಾನು ಮನೆಗೆ ಹೋಗಿ ಬರುತ್ತೇನೆ. ಕಾರ್ತಿಕ್ ನೇರವಾಗಿ ಮನೆಗೆ ಬಂದನು. ಯಶೋಧ ಮಕ್ಕಳ ಜೊತೆ ಕುಳಿತಿದ್ದರು. ಮುಖದಲ್ಲಿ ಆತಂಕ, ದುಃಖ ಮನೆ ಮಾಡಿತ್ತು. ಕಾರ್ತಿಕ್ನನ್ನು ನೋಡುತ್ತಲೇ ಯಶೋಧ ಅವರ ಆತಂಕದಿಂದ ಕೇಳಿದರು, ಕಾರ್ತಿಕ್, ಸಂಜಯ್ ಚೆನ್ನಾಗಿದ್ದಾನೆ ತಾನೆ? ಹೌದಮ್ಮ, ಆಪರೇಷನ್ ಆಗಿದೆ, ಅಣ್ಣ ಈಗ ಚೆನ್ನಾಗಿದ್ದಾನೆ. ಕಾರ್ತಿಕ್ ಅಮ್ಮನ ಕೈ ಹಿಡಿದುಕೊಂಡು, ಅಮ್ಮ ನೀವು ಊಟ ಮಾಡಿದ್ರಾ ಎಂದು ಕೇಳಿದನು. ಯಶೋಧ ಹಗುರವಾಗಿ ತಲೆ ಆಡಿಸಿದರು, ಆದರೆ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು, ಅವರು ಸಂಜಯನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ನಂತರ ಒಂದು ಹನಿ ನೀರು ಕೂಡ ಕುಡಿದಿಲ್ಲ ಎನ್ನುತ್ತಾ. ಕಾರ್ತಿಕ್ ಹೊರಗಡೆಯಿಂದ ಊಟ ತರಿಸಿದನು ಮತ್ತು ಮಕ್ಕಳಿಗೆ ಊಟ ಮಾಡಿಸಿ ಅಮ್ಮನಿಗೆ ಔಷಧಿ ಕೊಟ್ಟನು. ನಂತರ ಆಸ್ಪತ್ರೆಗೆ ಹೋಗಿ ತಾನು ಮನೆಗೆ ಬಂದನು. ಸಂಜೆಯಾಗಿತ್ತು. ಕಾರ್ತಿಕ್ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದನು. ಕಾರ್ತಿಕ್ನ ಮುಖ ಸುಸ್ತು ಮತ್ತು ಚಿಂತೆಯಿಂದ ತುಂಬಿತ್ತು. ಅವನು ಅನುಶ್ರೀ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿರುವುದನ್ನು ನೋಡಿದನು. ಅವನು ಅಲ್ಲಿ ನಿಂತು ಹೇಳಿದನು, ಅನುಶ್ರೀ, ಬೇಗ ಹೊರಡಲು ತಯಾರಾಗು, ಅಣ್ಣನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಪರೇಷನ್ ಆಗಿದೆ, ಅತ್ತಿಗೆ ಆಸ್ಪತ್ರೆಯಲ್ಲಿ ಒಬ್ಬರೇ ಇದ್ದಾರೆ. ಅನುಶ್ರೀ ರಿಮೋಟ್ ಬಿಟ್ಟು ನಿರ್ಲಕ್ಷ್ಯದ ಮುಖಭಾವದಿಂದ ಹೇಳಿದಳು, ಆದರೆ ಏನಿವಾಗ, ಅಕ್ಕ ಇದ್ದಾರಲ್ಲ, ಅವರು ಮ್ಯಾನೇಜ್ ಮಾಡ್ತಾರೆ. ನಾನು ಯಾಕೆ? ಕಾರ್ತಿಕ್ನ ಕಣ್ಣು ಕೋಪದಿಂದ ಕೆಂಪಾದವು. ಇಂದು ಅವನು ಅನುಶ್ರೀಯ ತಿರಸ್ಕಾರವನ್ನು ತಹಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ದಿಟ್ಟ ಸ್ವರದಿಂದ ಹೇಳಿದನು, ಅನುಶ್ರೀ, ಬಾಯಿ ಮುಚ್ಚಿಕೊಂಡು ತಯಾರಾಗು, ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ದಾರೆ, ಮಕ್ಕಳು ತೊಂದರೆ ಅನುಭವಿಸುತ್ತಿದ್ದಾರೆ, ಅಮ್ಮನ ಆರೋಗ್ಯ ಕೂಡ ಸರಿಯಿಲ್ಲ, ಅವರಿಗೆ ತುಂಬಾ ಕೆಲಸ ಮಾಡಲು ಆಗುವುದಿಲ್ಲ. ನೀನು ಹೋಗಿ ಮನೆಯನ್ನು ನೋಡಿಕೊ, ನಾನು ಆಸ್ಪತ್ರೆಯಲ್ಲಿ ಅಣ್ಣನ ಜೊತೆ ಇದ್ದು ಅವನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತೇನೆ. ಅನುಶ್ರೀ ವಿಷ ಕಾರುತ್ತಾ ಹೇಳಿದಳು, ಅರೆ ವಾ, ಮಕ್ಕಳು ಅವರದ್ದು, ತೊಂದರೆ ಅವರದ್ದು, ಆಗಿದ್ದ ಮೇಲೆ ನಾನು ಯಾಕೆ ಬರಲಿ? ನೀವು ಕೂಡ ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿದೆ? ಅವರನ್ನು ಅವರು ನೋಡಿಕೊಳ್ಳುತ್ತಾರೆ. ಕಾರ್ತಿಕ್ ಕೋಪ ಮತ್ತು ಆಶ್ಚರ್ಯದಿಂದ ಅವಳನ್ನು ನೋಡಿದನು. ಏನೋ ಅವಶ್ಯಕತೆ ಇದೆ ಎಂದು ಕೇಳುತ್ತಿದ್ದೀಯಲ್ಲ, ಅದು ನನ್ನ ಕುಟುಂಬ, ಅವರು ನನ್ನ ಚಿಕ್ಕವನಿಂದ ಪಾಲನೆ ಪೋಷಣೆ ಮಾಡಿದ್ದಾರೆ. ಅತ್ತಿಗೆ 10 ವರ್ಷದಿಂದ ನನಗೆ ಅಮ್ಮನ ಹಾಗೆ ಕಾಳಜಿ ತೋರಿಸಿದ್ದಾರೆ. ನನ್ನ ಕಷ್ಟದಲ್ಲಿ ಅಣ್ಣ, ಅತ್ತಿಗೆ ನನ್ನ ಜೊತೆ ನಿಂತಿದ್ದಾರೆ ಮತ್ತು ಅಮ್ಮ ಇಂದಿಗೂ ಕೂಡ ಹಗಲು ರಾತ್ರಿ ನನ್ನ ಬಗ್ಗೆ ಪ್ರಾರ್ಥನೆ ಮಾಡುತ್ತಾರೆ. ನೀನು ನನ್ನ ಜೊತೆ 4 ವರ್ಷದಿಂದ ಇದ್ದೀಯ, ಆದರೆ ಅವರು ನಾನು ಹುಟ್ಟಿದಾಗಿಂದ ನನ್ನ ಜೊತೆಯಾಗಿದ್ದಾರೆ. ನೀನು ಹೇಳುತ್ತಿದ್ದೀಯ ಅವರನ್ನು ಬಿಟ್ಟು ಬಿಡು ಎಂದು. ನಾನು ನಿನ್ನ ಖುಷಿಗಾಗಿ ನನ್ನ ಪರವಾಗಿದಿಂದ ದೂರ ಇದ್ದೇನೆ.
ಇದರ ಅರ್ಥ ನಾನು ಅವರ ಸಂಬಂಧವನ್ನು ಕಳೆದುಕೊಂಡಿದ್ದೇನೆ ಎಂದಲ್ಲ. ಅದು ನನ್ನ ಕುಟುಂಬ. ಅವರು ಸುಖ ದುಃಖ ನಾನು ಯಾವಾಗಲೂ ಅವರ ಜೊತೆ ನಿಲ್ಲುತ್ತೇನೆ. ಅನುಶ್ರೀ ಉಬ್ಬುಗಂಟಿಕ್ಕಿದ್ದಳು. ಹಾಗಿದ್ದರೆ ನಾನು ಯಾರು? ಕಾರ್ತಿಕ್ ಒಂದು ಕ್ಷಣ ನಿಂತು ಅವಳನ್ನು ನೋಡಿದನು. ನಂತರ ಶಾಂತವಾಗಿ ಹೇಳಿದನು, ಅನುಶ್ರೀ, ಈಗ ನಿನ್ನ ಜೊತೆ ವಾದ ಮಾಡಲು ನನಗೆ ಸಮಯವಿಲ್ಲ. ನಾನು ಏನು ಹೇಳಬೇಕೋ ಅದನ್ನು ಹೇಳಿದ್ದೇನೆ. ಈಗ ಅದನ್ನು ಮಾಡೋದು ಬಿಡೋದು ನಿನ್ನಿಷ್ಟ. ಆದರೆ ಒಂದು ಮಾತು ಕೇಳಿಸಿಕೊ. ಇಂದು ನೀನು ನನ್ನ ಜೊತೆ ಬರದಿದ್ದರೆ, ನಿನ್ನ ಬುದ್ಧಿವಂತಿಕೆ ಮತ್ತು ನಿರ್ಲಕ್ಷ್ಯ ತೋರಿಸಿದರೆ ನಾಳೆ ಏನಾಗುತ್ತದೆ ಅದಕ್ಕೆ ನೀನೇ ಜವಾಬ್ದಾರಿ. ಕೊನೆಯ ಬಾರಿ ಹೇಳುತ್ತಿದ್ದೇನೆ, ಬರುತ್ತೀಯಾ ಇಲ್ಲವಾ? ಅನುಶ್ರೀ ಕೋಪದಿಂದ ಅವನ ಕಡೆ ನೋಡಿದಳು. ಆದರೆ ಅವಳು ಪರಿಸ್ಥಿತಿ ಹದಗೆಡಬಾರದೆಂದು ಅನುಮಾನದಿಂದ ಸರಿ, ನಡೆಯಿರಿ ಎಂದಳು. ಕಾರ್ತಿಕ್ ಅವಳನ್ನು ತಡೆಯುತ್ತಾ ಹೇಳಿದನು, ಹೀಗೆ ಏಕೆ? ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊ. ನಿನಗೆ ಏನು ಅನಿಸುತ್ತಿದೆಯೋ ಕೆಲವು ಹೋಗಿ ಬಟ್ಟೆ ಮಾಡಿಕೊಂಡು ನೋಡಿಕೊಂಡು ಬರುವುದು ಎಂದುಕೊಂಡಿದ್ದೀಯಾ? ಖಂಡಿತವಾಗೂ ಇಲ್ಲ. ಇಂದಿನಿಂದ ನಾವು ಅಲ್ಲೇ ಇರುತ್ತೇವೆ, ಶಾಶ್ವತವಾಗಿ, ನನ್ನ ಕುಟುಂಬದವರೆಗೆ. ನನ್ನ ಅವಶ್ಯಕತೆ ಇದೆ. ದೇವರಿಗೆ ಧನ್ಯವಾದಗಳು, ಅಣ್ಣನ ಆರೋಗ್ಯ ಸುಧಾರಿಸಿದೆ. ಅಣ್ಣನಿಗೆ ಏನಾದರೂ ಆಗಿದ್ದರೆ ನಾನು ನಿನ್ನನ್ನು ಕ್ಷಮಿಸುತ್ತಿರಲಿಲ್ಲ. ಈಗ ಬಟ್ಟೆ ಪ್ಯಾಕ್ ಮಾಡಿಕೊ. ಉಳಿದಿದ್ದು ನಂತರ ತೆಗೆದುಕೊಂಡು ಹೋಗೋಣ. ನೀನು ಪೂರ್ತಿ ಮನೆ ನೋಡಿಕೊಳ್ಳಬೇಕು. ಅಮ್ಮ ಮಕ್ಕಳು ಎಲ್ಲರ ಜವಾಬ್ದಾರಿ ತೆಗೆದುಕೊಳ್ಳಬೇಕು, ಅದು ಕೂಡ ಪೂರ್ತಿ ಕಾಳಜಿಯಿಂದ. ಅನುಶ್ರೀ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಹೇಳಿದಳು, ಇದೇನಿದು ಅಸಂಬದ್ಧ? ನಾನು ನನ್ನ ಮನೆಯನ್ನು ಬಿಟ್ಟು ಆ ಜೈಲಿಗೆ ಬರುವುದಿಲ್ಲ. ನನಗೆ ಅಲ್ಲಿ ಯಾರ ಜೊತೆಗೂ ಯಾವ ಸಂಬಂಧವೂ ಇಲ್ಲ. ನನ್ನಿಂದ ಇದು ಸಾಧ್ಯವಿಲ್ಲ. ಕಾರ್ತಿಕ್ ಧೈರ್ಯದಿಂದ ಉತ್ತರ, ನೀನು ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ಎಂದು ಗರ್ಜಿಸಿದನು. ಅನುಶ್ರೀ ನಾಚಿಕೆ ಬಿಟ್ಟು, ಬರುವುದಿಲ್ಲ, ಮೈ ಫುಟ್ ಎಂದು ಹೇಳಿದಳು. ಇದನ್ನು ಕೇಳುತ್ತಿದ್ದಂತೆ ಕಾರ್ತಿಕ್ ತಾಳ್ಮೆ ಕಳೆದುಕೊಂಡನು. ಅನುಶ್ರೀ ಜೋರಾಗಿ ಅವಳ ಕೆನ್ನೆಗೆ ಹೊಡೆದನು. ಅವಳ ತಲೆ ತಿರುಗಿತು. ನಿನಗೆ ಎಷ್ಟು ಧೈರ್ಯ? ಅವಳು ಕೋಪದಿಂದ ಕೂಗಿದಳು. ಕಾರ್ತಿಕ್ ಶಾಂತವಾಗಿ ದಿಟ್ಟ ಸ್ವರದಿಂದ ಹೇಳಿದನು, ಹೌದು, ನಿನಗೆ ಎಷ್ಟು ಧೈರ್ಯ? 4 ವರ್ಷದಿಂದ ನಿನ್ನನ್ನು ಸಹಿಸಿಕೊಂಡಿದ್ದೇನೆ. ನಿನಗಾಗಿ ನನ್ನ ನೆಮ್ಮದಿ ಹಾಳು ಮಾಡಿಕೊಂಡಿದ್ದೇನೆ. ಪ್ರತಿ ಸಾರಿ ನೀನು ನನ್ನ ಕುಟುಂಬವನ್ನು ತಿರಸ್ಕರಿಸಿದೆ, ನನ್ನ ಪ್ರೀತಿಯನ್ನು ತಿರಸ್ಕರಿಸಿದೆ. ಆದರೆ ಈಗ ಇಲ್ಲ. ಕೊನೆಯದಾಗಿ ಕೇಳುತ್ತಿದ್ದೇನೆ, ಬರುತ್ತೀಯಾ ಇಲ್ಲ? ಅನುಶ್ರೀ ಕಣ್ಣು ಬಿಡುತ್ತಾಳೆ. ಹೇಳಿದಳು, ಖಂಡಿತವಾಗಿಯೂ ಇಲ್ಲ. ನಾನು ಏನು ಹೇಳಬೇಕೋ ಅದನ್ನು ಹೇಳಿದ್ದೇನೆ. ನಾನು ಆ ಮನೆ ಖಂಡಿತವಾಗಿಯೂ ಯಾವಾಗಲೂ ಬರುವುದಿಲ್ಲ. ಕಾರ್ತಿಕ್ ಧೀರವಾದ ಉಸಿರನ್ನು ತೆಗೆದುಕೊಂಡು ಅವನು ತನ್ನ ಬೀರುವನ್ನು ತೆರೆದು ತನ್ನ ಬಟ್ಟೆಯನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಹೇಳಿದನು, ಸರಿ, ನಾನು ಹೊರಡುತ್ತಿದ್ದೇನೆ. ಮತ್ತೆ ಕೇಳು, ನಾಳೆ ಡೈವರ್ಸ್ ಪೇಪರ್ ನಿನಗೆ ತಲುಪುತ್ತದೆ. ಇದರ ನಂತರ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ಅನುಶ್ರೀ ಸ್ತಬ್ಧಳಾಗಿ ನಿಂತಳು. ಕಾರ್ತಿಕ್ನ ಮಾತು ಅನುಶ್ರೀಯ ಕಿವಿಯಲ್ಲಿ ಭಯಾನಕ ಶಬ್ದದಂತೆ ಕೇಳಿಸಿತ್ತು. ಅವಳು ಎಂದಿಗೂ ಯೋಚನೆ ಕೂಡ ಮಾಡಿರಲಿಲ್ಲ. ಕಾರ್ತಿಕ್ ತನ್ನ ಎಲ್ಲ ನಿರ್ಲಕ್ಷ್ಯ ತಕರಾರುಗಳನ್ನು ಸಹಿಸಿಕೊಂಡು ಬಂದಿದ್ದಾನೆ. ಆದರೆ ಒಂದು ದಿನ ತನ್ನ ವಿರುದ್ಧ ತಿರುಗಿ ಬೀಳುತ್ತಾನೆ ಎಂದು ಅವಳು ಕಲ್ಲಿನಂತೆ ನಿಂತುಕೊಂಡಳು. ನಂತರ ಕಾರ್ತಿಕ್ ಬ್ಯಾಗ್ ಎತ್ತುಕೊಂಡು ಹೊರಟು ಹೋದನು. ಬಾಗಿಲು ಮುಚ್ಚಿತ್ತು. ಹಾಗೆಯೇ ಅವಳ ಉಸಿರಾಟ ಕೂಡ ನಿಂತಿತ್ತು. ಅವಳು ಅಂದುಕೊಂಡಿದ್ದಳು, ಕಾರ್ತಿಕ್ ಎಂದಿನಂತೆ ಸುಮ್ಮನೆ ಇರುತ್ತಾನೆ ಎಂದು. ಆದರೆ ಇಂದು ಕಾರ್ತಿಕ್ನ ಕಣ್ಣಲ್ಲಿ ಬೆಂಕಿ ಇತ್ತು. ಅವನು ಅನುಶ್ರೀಯ ಹೃದಯವನ್ನು ಚೂರು ಚೂರು ಮಾಡಿದ್ದನು. ಅನುಶ್ರೀ ಅಹಂಕಾರ, ನಿರ್ಲಕ್ಷ್ಯ ಇಂದು ಅವಳಿಗೆ ತಿರುಗುಬಾಣವಾಗಿತ್ತು. ಕಾರ್ತಿಕ್ ಗಾಳಿ ತೆಗೆದುಕೊಂಡು ಹೋಗಿದ್ದನು. ಮನೆಯಲ್ಲಿ ಮೌನ ಆವರಿಸಿತ್ತು. ಅನುಶ್ರೀ ಒಬ್ಬಳೇ ನಿಂತಿದ್ದಳು. ಅವಳ ಕೋಪ ನಿಧಾನಕ್ಕೆ ಭಯವಾಗಿ ಬದಲಾವಣೆ ಬಂದಿತ್ತು. ಆ ಕಡೆ ಕಾರ್ತಿಕ್ ಮನೆ ತಲುಪಿ ತನ್ನ ಬ್ಯಾಗ್ ಇಟ್ಟನು. ಅಮ್ಮ ಯಶೋಧ ಅವನ ಬ್ಯಾಗ್ ನೋಡಿದರು. ಅವರ ಕಣ್ಣುಗಳಲ್ಲಿ ಪ್ರಶ್ನೆ ಕಾಣಿಸುವ, ಮಗ, ಈ ಬ್ಯಾಗ್ ಯಾರದ್ದು? ಕಾರ್ತಿಕ್ ಭಾರವಾದ ಸ್ವರದಿಂದ ಹೇಳಿದನು, ಅಮ್ಮ, ಇದು ನನ್ನ ಬಟ್ಟೆಗಳು. ಇಂದಿನಿಂದ ನಾನು ಇಲ್ಲೇ ಇರುತ್ತೇನೆ. ಯಶೋಧ ಆಶ್ಚರ್ಯಗೊಂಡಳು. ಕೇಳಿದರು, ಮತ್ತೆ ಅನುಶ್ರೀ? ನನಗೆ ಗೊತ್ತಿಲ್ಲ. ಕಾರ್ತಿಕ್ ಯಾವುದೇ ಭಾವನೆಗಳಿಲ್ಲದೆ ಹೇಳಿದನು. ಆದರೆ ನಾನು ನಿರ್ಧಾರ ಮಾಡಿದ್ದೇನೆ. ಇನ್ನೂ ಹೆಚ್ಚು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗೆ ಹೇಳಿ ಅವನು ನೇರವಾಗಿ ಆಸ್ಪತ್ರೆಗೆ ಹೋದನು. ಅವನು ಹೋದ ನಂತರ ಯಶೋಧ ಅವರ ಚಿಂತೆ ಇನ್ನೂ ಹೆಚ್ಚಾಯಿತು. ಬೆಳಗ್ಗೆ ಸಮಯ ಕಾರ್ತಿಕ್ ಮನೆಗೆ ಬಂದನು. ಏಕೆಂದರೆ ಅಮ್ಮ ಮತ್ತು ಮಕ್ಕಳ ತಿಂಡಿ ವ್ಯವಸ್ಥೆ ಮಾಡಬೇಕು. ಆದರೆ ಅವನು ಅಂಗಳಕ್ಕೆ ಕಾಲಿಡುತ್ತಲೇ ನಿಂತು ಬಿಟ್ಟನು. ಅವನ ಕಣ್ಣುಗಳು ಆಶ್ಚರ್ಯ ವ್ಯಕ್ತಪಡಿಸಿದ್ದವು. ಅಡುಗೆ ಮನೆಯಿಂದ ಮಸಾಲೆ ಸುವಾಸನೆ ಬರುತ್ತಿತ್ತು. ಮಕ್ಕಳ ನಗುವು ಕೇಳಿಸುತ್ತಿತ್ತು. ಮಕ್ಕಳು ಟೇಬಲ್ ಬಳಿ ಕುಳಿತು ತಿಂಡಿ ತಿನ್ನುತ್ತಿದ್ದರು. ಯಶೋಧ ಅವರು ಮುಗುಳ್ನಗುತ್ತಿದ್ದರು. ಮತ್ತು ಅಡುಗೆ ಮನೆಯಲ್ಲಿ ಯಾರಿದ್ದರು? ಕೂದಲು ಕಟ್ಟಿಕೊಂಡು ಒಬ್ಬ ಮಹಿಳೆ ಬಿಸಿ ಬಿಸಿ ಪರೋಟ ಮಾಡುತ್ತಿದ್ದರು. ನೋಡಲು ಸಾಂಪ್ರದಾಯಿಕ ಗೃಹಿಣಿಯಂತೆ ಕಾಣಿಸುತ್ತಿದ್ದರು. ಕೋಣೆಗೆ ಹೋಗಿ ನೋಡಿದನು. ಕೋಣೆಯಲ್ಲಿ ಒಂದು ಬ್ಯಾಗ್ ಇಡಲಾಗಿತ್ತು. ಆಗ ಮಕ್ಕಳ ಧ್ವನಿ ಕೇಳಿಸಿತು, ಚಿಕ್ಕಮ್ಮ, ನೀರು ಕೊಡಿ. ಈಗಲೇ ತರುತ್ತೇನೆ. ಒಳಗಿನಿಂದ ಶಬ್ದ ಬಂದಿತ್ತು, ಅಮ್ಮ, ಸ್ವಲ್ಪ ಉಪ್ಪು ಕಡಿಮೆಯಾಗಿದೆ ಅಲ್ಲವೇ? ನಾನು ಮೇಲಿನಿಂದ ಸ್ವಲ್ಪ ಉಪ್ಪು ಹಾಕಲೆ? ಅನುಶ್ರೀ ಅವನು ತನಗೆ ತಾನೇ ಹೇಳಿಕೊಂಡನು. ಇವಳು ಅನುಶ್ರೀ, ಆದರೆ ಹೇಗೆ ಇಲ್ಲಿ? ಯಾವಾಗ ಇವಳು ಅದೇ ಅನುಶ್ರೀ ಅಲ್ಲವೇ? ಈ ಮನೆಯನ್ನು ಜೈಲು ಎಂದವಳು, 4 ವರ್ಷದಿಂದ ಈ ಪರಿವಾರವನ್ನು ತಿರಸ್ಕರಿಸುತ್ತಾ ಬಂದವಳು. ಕಾರ್ತಿಕ್ನ ಮನಸ್ಸಿನಲ್ಲಿ ಪ್ರಶ್ನೆಗಳ ಅಲೆಯಂತೆ ಹೇಳುತ್ತಿದ್ದವು. ಇದು ಕನಸೋ ನನಸೋ? ಇಲ್ಲ, ಯಾವುದಾದರೂ ಚಮತ್ಕಾರ ನಡೆದಿಯೋ? ಕಾರ್ತಿಕ್ನಿಗೆ ಅರ್ಥ ಮಾಡಿಕೊಳ್ಳಲಾಗಲೇ ಇಲ್ಲ. ನಿಜ ನಡೆದಿದ್ದು ಏನೆಂದರೆ, ಕಾರ್ತಿಕ್ ಕೋಪದಿಂದ ಮನೆ ಬಿಟ್ಟು ಬಂದನು. ಆ ಸಮಯದಲ್ಲಿ ಅನುಶ್ರೀ ಒಬ್ಬಳೇ ಇದ್ದಳು. ನಾಳೆ ಡೈವರ್ಸ್ ಪೇಪರ್ ನಿನಗೆ ತಲುಪುತ್ತದೆ. ಕಾರ್ತಿಕ್ ಬಾಯಿಂದ ಬಂದ ಆ ಶಬ್ದಗಳು ಅವಳಿಗೆ ಯಾವುದೋ ಭೂಕಂಪಕ್ಕೆ ಕಡಿಮೆ ಇರಲಿಲ್ಲ. ಅವಳ ಅಹಂಕಾರ, ಅವಳ ನಿರ್ಲಕ್ಷ್ಯ ಕ್ಷಣಕ್ಕೆ ಪೊಳ್ಳು ಅನಿಸಿಬಿಟ್ಟವು. ಅವಳು ಯೋಚಿಸಿದಳು, ಕಾರ್ತಿಕ್ ನಿಜವಾಗಲೂ ವಿಚ್ಛೇದನ ಪತ್ರ ಕಳುಹಿಸಿದರೆ ಆಗ ನಾನು ಎಲ್ಲಿಗೆ ಹೋಗೋದು? ಈಗ ಅವಳು ಬಯಸಿದ ಸ್ವಾತಂತ್ರ್ಯ ಅವಳಿಗೆ ಖಾಲಿ ಪಂಜರದಂತೆ ಕಾಣಿಸಿತು. ಆದರೂ ಅವಳು ಸೋಲು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅವಳು ಫೋನ್ ಎತ್ತಿಕೊಂಡು ತನ್ನ ಅಮ್ಮನಿಗೆ ಮನೆಗೆ ಕಾಲ್ ಹಚ್ಚಿದಳು. ಯಾವಾಗಲೂ ಅವಳ ಅಮ್ಮ ಫೋನ್ ಎತ್ತಿಕೊಳ್ಳುತ್ತಿದ್ದರು. ಆದರೆ ಇಂದು ಅವಳ ಅತ್ತಿಗೆ ಧ್ವನಿ ಕೇಳಿಸಿತು. ಹಲೋ ಅನುಶ್ರೀ, ಹೇಳು. ಅತ್ತಿಗೆ ಧ್ವನಿ ಸ್ವಲ್ಪ ಆಯಾಸಗೊಂಡಿತ್ತು. ಅಮ್ಮ ಎಲ್ಲಿದ್ದಾರೆ? ನನಗೆ ಅವರ ಜೊತೆ ಮಾತನಾಡಬೇಕು. ಅನುಶ್ರೀ ಬೇಸರದಿಂದ ಹೇಳಿದಳು. ಅಮ್ಮ ಮನೆಯಲ್ಲಿ ಇಲ್ಲ, ಅವಳ ಅತ್ತಿಗೆ ಹೇಳಿದರು. ಹಾಗಿದ್ದರೆ ಅಣ್ಣನ ಜೊತೆ ಮಾತನಾಡುತ್ತೇನೆ.
ಅನುಶ್ರೀ ತಟ್ಟನೆ ಹೇಳಿದಳು. ನಿನ್ನ ಕೂಡ ಮನೆಯಲ್ಲಿಲ್ಲ. ಅಮ್ಮನಿಗೆ ಹುಷಾರಿಲ್ಲ. ನಿನ್ನ ಅಣ್ಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅತ್ತಿಗೆ ಉತ್ತರ ಕೊಟ್ಟಳು ಮತ್ತು ಹೇಳಿದರು. ಅನುಶ್ರೀ, ಏನಾದರೂ ಸಮಸ್ಯೆ ಆಯಿತೆ? ಅತ್ತಿಗೆ ಧ್ವನಿ ಚಿಂತೆ ಇತ್ತು. ಅನುಶ್ರೀ ಕೋಪದಿಂದ, ಹೌದು ಅತ್ತಿಗೆ, ನಾನು ಇಲ್ಲಿ ಇರುವುದಿಲ್ಲ. ಕಾರ್ತಿಕ್ನಿಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ ಚಿಂತೆ ಇಲ್ಲ. ಕೇವಲ ಅವನ ಅಣ್ಣ, ಅತ್ತಿಗೆ ಮತ್ತು ಅವನ ಅಮ್ಮನ ಬಗ್ಗೆ ಚಿಂತೆ. ಅವನು ಈಗ ಡೈವರ್ಸ್ ಬೇಕೆದರಿಕೆ ಹಾಕುತ್ತಿದ್ದಾನೆ. ಅಣ್ಣನಿಗೆ ಹೇಳಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು. ನಾನು ಅಲ್ಲಿಗೆ ಬರುತ್ತೇನೆ ಶಾಶ್ವತವಾಗಿ. ಒಂದು ಕ್ಷಣ ಮೌನದ ನಂತರ ಅತ್ತಿಗೆ ಶಾಂತವಾಗಿ ಹೇಳಿದರು. ಅನುಶ್ರೀ, ನಮ್ಮ ಮನೆಯಲ್ಲಿ ಮೊದಲೇ ತುಂಬ ತೊಂದರೆಗಳಿವೆ. ಅಮ್ಮನ ಆರೋಗ್ಯ ಸರಿಯಿಲ್ಲ. ಬಿಸ್ನೆಸ್ ಕೂಡ ಸರಿಯಾಗಿ ನಡೆಯುತ್ತಿಲ್ಲ. ಹಣಕಾಸಿನ ತೊಂದರೆ ಎದುರಿಸುತ್ತಿದ್ದೇವೆ. ನಾವೆಲ್ಲರೂ ಮೊದಲೇ ತೊಂದರೆ ಅನುಭವಿಸುತ್ತಿದ್ದೇವೆ. ನೀನು ಸಂತೋಷದಿಂದ 3-4 ದಿನ ಇದ್ದು ಹೋಗುವುದಾದರೆ ನಿನಗೆ ಸ್ವಾಗತ. ಆದರೆ ಶಾಶ್ವತವಾಗಿ ಇಲ್ಲಿಗೆ ಬಂದು ನಮಗೆ ಹೊರೆಯಾಗಿ ಇರುವ ಅವಶ್ಯಕತೆ ಇಲ್ಲ. ನೀನು ನಿಮ್ಮ ಮನೆಯನ್ನು ಸುಧಾರಿಸಿಕೊಂಡು ಹೋಗುವುದೇ ಒಳ್ಳೆಯದು ಮತ್ತು ನಾನು ನಿನ್ನ ಅಣ್ಣ ಬಂದ ನಂತರ ಮಾತನಾಡುತ್ತೇನೆ. ಇಷ್ಟು ಹೇಳಿ ಅವರು ಫೋನ್ ಕಟ್ ಮಾಡಿದರು. ಅನುಶ್ರೀಗೆ ನಿಂತನೆಲ್ಲ ಕುಸಿದಂತಾಯಿತು. ಅವಳ ಸ್ವತಂತ್ರ, ಅವಳ ಅಹಂಕಾರ ಆ ಕ್ಷಣದಲ್ಲಿ ಚೂರು ಚೂರಾಯಿತು. ಅವಳು ಯೋಚನೆ ಮಾಡಿದಳು, ಕಾರ್ತಿಕ್ ಕೈ ಬಿಟ್ಟರೇನು? ಅಮ್ಮನ ಮನೆ ಇದೆ, ಅಣ್ಣ ಅತ್ತಿಗೆ ಇದ್ದಾರೆ. ಆದರೆ ವಾಸ್ತವ ಅವಳ ತಪ್ಪು ಕಲ್ಪನೆ ಕನ್ನಡಿ ಹಿಡಿದಿತ್ತು. ತವರ ಮನೆ ಈಗಲೂ ಇತ್ತು, ಆದರೆ ಅವಳಿಗೆ ಅಲ್ಲಿ ಸ್ಥಾನ ಇರಲಿಲ್ಲ. ಶಾಶ್ವತವಾಗಿ ಅಮ್ಮನ ಮನೆಯಲ್ಲಿ ನೆಲೆ ಊರುವ ಅವಳ ಕನಸು ಭಗ್ನಗೊಂಡಿತ್ತು. ಆದರೆ ಇಲ್ಲಿ ಅವಳನ್ನು ಭಾರ ಎಂದು ಹೇಳಲಾಗಿತ್ತು. ಅತ್ತೆ ಮನೆಯನ್ನು ಅವಳೇ ಸ್ವಂತ ತಿರಸ್ಕರಿಸಿದ್ದಳು ಮತ್ತು ಈಗ ತವರು ಮನೆಯವರು ಅವಳನ್ನು ತಿರಸ್ಕರಿಸಿದರು. ಈಗ ಅವಳು ಪೂರ್ತಿಯಾಗಿ ಒಬ್ಬಂಟಿಯಾಗಿದ್ದಳು. ಅವಳ ಕಣ್ಣ ಮುಂದೆ ಅಳುತ್ತಿದ್ದ ಯಶೋಧ ಅವರ ಮುಖ ಮತ್ತು ಅವರ ಮಾತುಗಳು ಹಾದು ಹೋದವು. ಅನುಶ್ರೀ, ನೀನು ಏನು ಮಾಡಿದೆ? ಏಕಾಂಗಿಯಾಗಿ ಜೀವನ ನಡೆಸಲು ಸಾಧ್ಯವಿಲ್ಲ ಮಗಳೇ. ಈಗ ಏನು ನಡೆದೆಯೋ ಅದು ನಡೆದೇ ಹೋಯಿತು. ಆದರೆ ಈಗಲೂ ಸಮಯ ಇದೆ. ನೀನು ನಿನ್ನ ಮನೆಯನ್ನು ಗೌರವಿಸು. ಈಗಲಾದರೂ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ಕೆಲಸ ಮಾಡು. ನನಗೂ ಈಗ ವಯಸ್ಸಾಯಿತು. ನಾನು ಕಾಯಿಲೆಗೆ ಬೀಳುತ್ತಿದ್ದೇನೆ. ಯಾವಾಗ ಕರೆ ಬರುತ್ತದೆಯೋ ಗೊತ್ತಿಲ್ಲ. ಯಾವಾಗಲೂ ಒಂದು ಮಾತು ನೆನಪಿಟ್ಟುಕೋ, ಅಪ್ಪ ಅಮ್ಮ ನಂತರ ಯಾವುದೇ ಒಂದು ಹುಡುಗಿಗೆ ಜೊತೆಯಾಗಿ ನಿಲ್ಲುವುದು ಅವಳ ಗಂಡ ಮಾತ್ರ, ಅಣ್ಣ ಅತ್ತಿಗೆ ಅಲ್ಲ. ಎಲ್ಲರೂ ತಮ್ಮ ತಮ್ಮ ಸಂಸಾರದಲ್ಲಿ ಮುಳುಗಿರುತ್ತಾರೆ. ಯಾರು ಯಾರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಈ ಮಾತನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯೋ ಅಷ್ಟು ಒಳ್ಳೆಯದು ನಿನಗೆ. ಈಗ ಕಾರ್ತಿಕ್ ಹೇಗೆ ಹೇಳುತ್ತಾನೋ ಹಾಗೆ ಮಾಡು. ಅನುಶ್ರೀಯ ಕಣ್ಣು ಒದ್ದೆಯಾದವು. ಅವಳ ಅಮ್ಮನ ಮಾತು ಅವಳ ಹೃದಯವನ್ನು ಹಿಂಡಿತು. ರಾತ್ರಿ ಪೂರ್ತಿ ಅವಳು ಎಚ್ಚರವಾಗಿದ್ದಳು. ಒಮ್ಮೆ ತನ್ನ ಜೀವನವನ್ನು ಹಿಂತಿರುಗಿ ನೋಡಿದಳು. 4 ವರ್ಷದ ಸ್ವತಂತ್ರ ತನಗೆ ಏನು ಕೊಟ್ಟಿದೆ? ಒಂದು ಖಾಲಿ ಮನೆ, ಒಂದು ಮುರಿದ ಸಂಬಂಧ, ಹಾಗೆ ಒಂದು ಪಶ್ಚಾತ್ತಾಪದಿಂದ ತುಂಬಿದ ಮನಸ್ಸು. ಬೆಳಗ್ಗೆ ಆಗುತ್ತಿದ್ದಂತೆ ಅವಳು ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅತ್ತೆ ಮನೆಗೆ ಹೊರಟಳು. ಅವಳು ಮನೆಗೆ ತಲುಪುತ್ತಿದ್ದಂತೆ ಯಶೋಧ ಅವಳನ್ನು ನೋಡಿದರು. ಅವಳ ಕಣ್ಣುಗಳು ಅವಳ ಬಗ್ಗೆ ಬೇಜಾರು ಕಾಣಿಸಲಿಲ್ಲ, ಬದಲಾಗಿ ಒಬ್ಬ ಅಮ್ಮನ ಪ್ರೀತಿ ಕಾಣಿಸಿತ್ತು. ಅನುಶ್ರೀ ಏನನ್ನೂ ಹೇಳದೆ ಅಡುಗೆ ಮನೆಗೆ ಹೋಗಿ ಮಕ್ಕಳಿಗೆ ತಿಂಡಿ ಮಾಡಿಕೊಟ್ಟಳು. ಯಶೋಧ ಅವರಿಗೆ ಔಷಧಿ ಕೊಟ್ಟಳು. ಮನೆಯ ಪ್ರತಿ ಕೋಣೆಯನ್ನು ನೋಡಿದಳು. ಅವಳು ಮೌನವಾಗಿದ್ದಳು, ಆದರೆ ಅವಳ ಪ್ರತಿಯೊಂದು ಕೆಲಸದಲ್ಲಿಯೂ ಒಂದು ಹೊಸ ಸಂಕಲ್ಪ ಕಾಣಿಸುತ್ತಿತ್ತು. ಈಗ ಅವಳು ಕಾರ್ತಿಕ್ನ ಹೆಂಡತಿಯಲ್ಲ, ಈ ಮನೆಯ ಸೊಸೆಯಾಗಿರಬೇಕೆಂದುಕೊಂಡಿದ್ದಳು. ಕಾರ್ತಿಕ್ ಮನೆಗೆ ಬಂದಾಗ ಅನುಶ್ರೀ ಅಡುಗೆ ಕೋಣೆಯಲ್ಲಿ ಪರೋಟ ಮಾಡುತ್ತಿರುವುದನ್ನು ನೋಡಿದನು. ಅವನ ಕಣ್ಣು ತುಂಬಿ ಬಂದಿತ್ತು. ಇವಳು ಅದೇ ಅನುಶ್ರೀ ಆಗಿದ್ದಳು. ಈಗ ಮನೆ ಜೈಲು ಎಂದಿದ್ದಳು. ಆದರೆ ಇಂದು ಅವಳ ಕಣ್ಣುಗಳು ಅಹಂಕಾರ ಇರಲಿಲ್ಲ, ನಿರ್ಲಕ್ಷ್ಯ ಇರಲಿಲ್ಲ. ಅವಳು ಮಕ್ಕಳಿಗೆ ನಗುತ್ತಾ ತಿಂಡಿ ತಿನ್ನಿಸುತ್ತಿದ್ದಳು. ಯಶೋಧ ಅವರ ಜೊತೆ ಶಾಂತ ಧ್ವನಿಯಲ್ಲಿ ಮೆಲ್ಲಗೆ ಮಾತನಾಡುತ್ತಿದ್ದಳು. ಕಾರ್ತಿಕ್ ಅವಳನ್ನು ನೋಡಿದನು, ಆದರೆ ಏನೂ ಮಾತನಾಡಲಿಲ್ಲ. ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದವು. ಅನುಶ್ರೀ ಅವನ ಕಡೆ ನೋಡಿದಳು. ಅವಳ ಕಣ್ಣುಗಳು ಮೂಕವಾಗಿ ಕ್ಷಮೆ ಕೇಳುತ್ತಿದ್ದವು. ಅವಳು ಮೆಲ್ಲಗೆ ಹೇಳಿದಳು, ಕಾರ್ತಿಕ್, ಅಣ್ಣ ಚೆನ್ನಾಗಿದ್ದಾರೆ ತಾನೆ? ನೀವು ತಿಂಡಿ ತಿನ್ನಿ. ನಂತರ ಆಸ್ಪತ್ರೆಗೆ ಹೋಗುವಾಗ ಅಣ್ಣ ಅತ್ತಿಗೆಗೆ ಊಟ ತೆಗೆದುಕೊಂಡು ಹೋಗಿ. ಕಾರ್ತಿಕ್ ತೊಟ್ಟಿಯಲ್ಲಿ ಮಂದಹಾಸ ಮೂಡಿತ್ತು. ಅವನು ನೀರಿನ ಗ್ಲಾಸ್ ಎತ್ತುಕೊಂಡು ಒಂದು ಗುಟುಕು ನೀರು ಕುಡಿದು ಊಟ ಮಾಡಲು ಕುಳಿತುಕೊಂಡನು. ಅವನಿಗೆ ಅರ್ಥವಾಗಲಿಲ್ಲ, ಈ ಬದಲಾವಣೆ ಡೈವರ್ಸ್ ಬೆದರಿಕೆಯಿಂದ ಬಂದಿರುವುದು ಅಥವಾ ಬೇರೆ ಯಾವುದೋ ಕಾರಣ ಹಿಂದೆ ಇದೆಯೋ. ಆದರೆ ಈಗ ಅವನು ಉತ್ತರ ಹುಡುಕುವ ಪ್ರಯತ್ನ ಮಾಡಲಿಲ್ಲ, ಏಕೆಂದರೆ ಮೊದಲ ಸಲ ಅವನ ಮನೆಯಲ್ಲಿ ಸಂಬಂಧಗಳು ಹೊಂದಾಣಿಕೆಯಾಗಿತ್ತು. ಧನ್ಯವಾದಗಳು ವೀಕ್ಷಕರೇ. ದಯವಿಟ್ಟು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಯಾವುದೇ ನಿಮ್ಮ ಸಲಹೆ ಸೂಚನೆಗಳಿದ್ದರೂ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಖಂಡಿತವಾಗಿಯೂ ನಾನು ಅದಕ್ಕೆ ಉತ್ತರಿಸುತ್ತೇನೆ.